ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಗಣೇಶನ ಮಹಿಮೆ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಎಲ್ಲೆಡೆಯೂ ಕೂಡ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನಾಳೆ ಆದರೆ ಸಾಕು ಗಣೇಶನ ಹಬ್ಬ, ಗಣೇಶನ ಜನ್ಮದಿನವನ್ನು ಗಣೇಶ ಚತುರ್ಥಿಯ ಸಂಭ್ರಮವಾಗಿ ಸಡಗರವಾಗಿ ಬಹಳಷ್ಟು ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಮನೆಯಲ್ಲಿ ನಡೆದಿದೆ. ಜೊತೆಗೆ ಗಣೇಶನನ್ನು ಮನೆಗೆ ಕರೆದುಕೊಂಡು ಬಂದು ಪೂಜೆಯನ್ನು ಮಾಡೋದಕ್ಕೆ ಎಲ್ಲರೂ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ ಶಾಸ್ತ್ರೋಕ್ತವಾಗಿ ಗಣೇಶನ ಪೂಜೆ ಮಾಡೋದು ಹೇಗೆ? ಜೊತೆಗೆ ಹೆಣ್ಣು ಮಕ್ಕಳು ಗಣೇಶನನ್ನು ಪೂಜೆ ಮಾಡಬಹುದಾ? ಹಾಗೆ ಗಣೇಶನ ಪೂಜೆಯ ಸಂದರ್ಭದಲ್ಲಿ ಮೊದಲಿಗೆ ಗೌರಿಯನ್ನು ಪೂಜೆ ಮಾಡೋದು ಯಾಕೆ? ಹಾಗೆ ಈ ಹಬ್ಬದ ವಿಶೇಷತೆ ಏನು? ಎಲ್ಲವನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಹಬ್ಬದ ಮಹತ್ವವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೆಯೇ ಧರ್ಮದರ್ಶಿಗಳು ಆದಂತಹ ಬ್ರಹ್ಮಾಂಡ ಗುರುಜಿಯವರಿದ್ದಾರೆ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಗುರುಜಿ, ಮೊದಲೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ತಮಗೂ ಶುಭಾಶಯಗಳು. ವೀಕ್ಷಕ ಬಾಂಧವರಿಗೆ ಸುವರ್ಣ ವಾಹಿನಿ ಮುಖಾಂತರ ಎಲ್ಲ ವೀಕ್ಷಕ ಬಾಂಧವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಶುಭಾಶಯಗಳನ್ನು. ಗೌರಿ ಗಣೇಶ ಹಬ್ಬ ಯಾವತ್ತೂ ಇದೇ ರೀತಿಯಾಗಿ ಇರಲಿ ಅಂತ ಹೇಳಿ ಆಶಿಸ್ತಿದ್ದೀವಿ. ಗುರುಜಿ, ಇವತ್ತು ಶುಕ್ರವಾರ ಗೌರಿ ಹಬ್ಬ, ನಾಳೆ ಶನಿವಾರ ಗಣೇಶನ ಹಬ್ಬ. ಎಲ್ಲರೂ ಕೂಡ ಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಶಾಸ್ತ್ರೋಕ್ತವಾಗಿ ಹಬ್ಬ ಆಚರಣೆ ಮಾಡೋದು ಹೇಗೆ ಅನ್ನುವಂತಹ ಪ್ರಶ್ನೆ ಸಹಜ. ಸೊ ಶನಿವಾರ ಗಣೇಶನ ಹಬ್ಬ ಬಂದಿದೆ, ಮೊದಲಿಗೆ ಮಹತ್ವವನ್ನು ತಿಳಿಸ್ಕೊಟ್ಬಿಡೋದಾದ್ರೆ. ಎಲ್ಲ ದೇವಾನುಗ್ರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅಗಜಾನನಂ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತುಪವಾಸ್ಮಹೇ. ಗಜಾನನಂ ಭೂತಗಣಾಧಿಪ ಸೇವಿತಂ ಕಪಿತ್ತ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ವೀಕ್ಷಕ ಬಾಂಧವರೇ, ಇಂಥ ಒಂದು ಆಂಜನೇಯ ಸ್ಮರಣೆಯನ್ನು ಮಾಡ್ಕೊತ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಶುಕ್ರವಾರದಂದು ಗೌರಿ ಹಬ್ಬಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ ಸುಸ್ವಾಗತ. ದೈವಾನುಗ್ರಹ ಭಕ್ತ ಪ್ರಿಯರಾಗಿರ್ತಕ್ಕಂಥ ಅಷ್ಟೂ ಜನಕ್ಕೆ ಇನ್ನೊಂದು ಸಮಾಚಾರ ಏನು ಅಂದರೆ, ಇವತ್ತಿನ ದಿವಸ ಸಾಕ್ಷಾತ್ ವರಹಾಸ್ವಾಮಿಯ ಜಯಂತಿ. ಸಾಕ್ಷಾತ್ ವರಹಾಸ್ವಾಮಿ ನಮ್ಮೆಲ್ಲರ ಧರಣಿ ಗರ್ಭಸಂಭೂತಂ ವಿದ್ಯುತ್ತಾಂಕಿತ ಸಮಪ್ರಭಂ ಕುಮಾರ ಶಕ್ತಿಯಶ್ಚಂಚಂ ಮಂಗಳಂ ಪ್ರಣಮಾಮ್ಯಹಂ. ವರಹಾಸ್ವಾಮಿ ಭೂಮಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ, ಭೂಮಿಯನ್ನು ಕಾಪಾಡಿರ್ತಕ್ಕಂಥ ವರಹಾಸ್ವಾಮಿಯನ್ನು ಸ್ಮರಣೆ ಮಾಡೋಗಿ. ಇವತ್ತು ತಿರುಪತಿಗೆ ಹೋಗ್ಬೇಕಾದ್ರೆ ಆ ಕ್ಷೇತ್ರದ ಒಂದು ವಿಶೇಷವಾಗಿರೋ ವೆಂಕಟೇಶ್ವರನ ಫೈನಾನ್ಸ್ ಮಿನಿಸ್ಟರ್ ನೀವು ನಮಸ್ಕಾರ ಮಾಡಬೇಕು ಅಂದರೆ ಆ ಆಧಾರ ಯಾರಿದ್ದಾರೆ ಅಂದರೆ ಸಾಕ್ಷಾತ್ ವರಹಾಸ್ವಾಮಿ, ಭೂವರಹಾಸ್ವಾಮಿ. ನೀಳಾದೇವಿಯ ಕುಲದೇವತೆ ಆಗಿರ್ತಕ್ಕಂಥವ್ರು, ವೆಂಕಟೇಶ್ವರನಿಗೆ ಅನುಗ್ರಹವಾಗಿ ಗುರುದೇವತೆ ಆಗಿರ್ತಕ್ಕಂಥ ವರಹಾಸ್ವಾಮಿ ಅನುಗ್ರಹ. ಅದಕ್ಕೋಸ್ಕರ ಇವತ್ತು ಗಣಪತಿ ಮತ್ತು ಗೌರಿ ಸಮೇತವಾಗಿ ಪ್ರಾರ್ಥನೆಯನ್ನು ಮಾಡೋಕ್ಕೆ ಮೊದಲು ಭೂವರಹಾಸ್ವಾಮಿ ಬಹಳ ಮುಖ್ಯ, ಎಲ್ರಿಗೂ ಬೇಕಾಗಿರೋದು, ಮುಖ್ಯವಾಗಿರೋದು. ಎರಡನೇದು, ನಿನ್ನೆ ತಾನೇ ಮುಗ್ದಿರ್ತಕ್ಕಂಥ ಎಲ್ರಿಗೂ ಏನು ಅಂದರೆ ಟೀಚರ್ಸ್ ಡೇ ಅಂತ. ನಿನ್ನೆ ಹೇಳ್ಬಿಟ್ರಿ ಟೀಚರ್ಸ್ ಡೇ ಅಂತ. ಡಾಕ್ಟ್ರು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಟೀಚರ್ಸ್ ಡೇ ಅಂತ ಆಚರಣೆ ಮಾಡಿರೋದು ಯಾರಿಗೋಸ್ಕರ ಅಂದರೆ ಡಾಕ್ಟರ್ ರಾಧಾಕೃಷ್ಣ ಅವರು ಇಂಪಾರ್ಟೆಂಟ್. ಸೊ ಅಂಥ ಒಂದು ಡಾಕ್ಟರ್ ರಾಧಾಕೃಷ್ಣ ಅವರಿಗೆ ವಿಶೇಷವಾಗಿರೋ ಸಂದರ್ಭದಲ್ಲಿ ಅವರು ಹುಟ್ಟುದಬ್ಬ ಅಂತಕ್ಕಂಥದ್ದು ಏನಿದೆ ಅದು ನಿನ್ನೆ ದಿವಸ ಡೇಟ್ ಪ್ರಕಾರ ಅಂದ್ಕೊಂಡ್ಬಿಟ್ಟಿದ್ರೆ ಖಂಡಿತ ಇವತ್ತೇ ಅದು. ಅದಕ್ಕೋಸ್ಕರ ಇವತ್ತು ಅದೊಂದು ಜ್ಞಾಪಿಸ್ಬಿಟ್ಟೆ. ಎಷ್ಟೋ ಜನ ಏನು ಮಾಡ್ತಾರೆ, 5th ಅಂದರೆ ಸಾಕು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀರ. ಹಾಗಲ್ಲ, ಇವತ್ತು ಅವ್ರ ನಿಜವಾದ ನಕ್ಷತ್ರ, ಇವತ್ತೇ ಅವ್ರು ಹುಟ್ಟಿರ್ತಕ್ಕಂಥದ್ದು ಶುಕ್ರವಾರ. ಅನುಗ್ರಹಪೂರ್ವಕವಾಗಿರ್ತಕ್ಕಂಥ ಗೌರಿ ಹಬ್ಬಕ್ಕೆ ಒಂದು ಸಂದಿಗ್ಧ ಕಾಲ. ಅಂತಹ ದೊಡ್ಡ ಮಹನೀಯರಾಗಿರ್ತಕ್ಕಂಥ ನಮ್ಮ ರಾಷ್ಟ್ರದ ಹೆಮ್ಮೆ ಆಗಿರ್ತಕ್ಕಂಥ ವಿಶೇಷ ಡಾಕ್ಟರ್ ರಾಧಾಕೃಷ್ಣ ಮತ್ತು ಎಲ್ಲ ಅಧ್ಯಾಪಕ ಟೀಚರ್ಗಳು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಶಿರಸಾಷ್ಟಾಂಗ ನಮಸ್ಕಾರ. ಯಾಕೆಂದರೆ ಏನಂತೀವಿಣ, ಇವತ್ತು ಜೀವನದಲ್ಲಿ ಎಲ್ಲರೂ ಟೀಚರ್ ಅಲ್ಲೇ ಇರ್ತಾರೆ ಪಾಪ. ಅವ್ನು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ ಸ್ಟ್ಯಾಂಡರ್ಡಿಗೆ, 3rd ಸ್ಟ್ಯಾಂಡರ್ಡ್, ನೀನು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಹೋದ್ರೂ, ಸ್ಕೂಲ್ ಬಿಟ್ಟು ಆಚೆ ಹೋದ್ರೂ, ಕಾಲೇಜ್ ಬಿಟ್ಟು ಆಚೆ ಹೋದ್ರು ಪಾಪ ಅರೇ ನಿಂತುಬಿಡ್ತಾರೆ. ಅವ್ರು ಅಲ್ಲೇ ನಿಂತು ನಿಮ್ಮನ್ನೆಲ್ಲ ಎಲ್ಲೋ ಕಳಿಸ್ಬಿಡ್ತಾರೆ. ಅಂದರೆ ಎಷ್ಟೋ ಜನ ಒಳ್ಳೆ ಒಳ್ಳೆ ಎತ್ತರವಾದ ಸ್ಥಾನಕ್ಕೆ ಹೊಟ್ಟೋಗ್ತೀರಾ, ಒಳ್ಳೆ ಅವರವರ ಕರ್ಮಾನುಸಾರ ಎಲ್ಲ ಹೊಟ್ಟೋಗ್ತೀರಾ. ಅದಕ್ಕೆ ಕರ್ಮಕಾಂಡ ಅಂತಲೇ ಒಂದು ಕಾರ್ಯಕ್ರಮನ ಮಾಡ್ತೀವಿ. ಇಂಥ ಒಂದು ಕರ್ಮವನ್ನು ಅನುಭವಿಸೋಕ್ಕೆ ಒಬ್ಬ ಮನುಷ್ಯ, ಆ ಟೀಚರ್ ಜಾಸ್ತಿ ಅಂದರೆ ವೈಸ್ ಪ್ರಿನ್ಸಿಪಾಲ್ ಆಗ್ಬೋದು, ಒಂದು ಪ್ರಿನ್ಸಿಪಾಲ್ ಆಗ್ಬೋದು ಅಷ್ಟೇ ವಿನಃ. ಆದರೆ ನೀವುಗಳು 60 ಜನ ಕೂತಿರೋ ಕ್ಲಾಸಲ್ಲಿ ಲಾಸ್ಟ್ ಬೆಂಚು ನೀನು ಕಳ್ಳ ಆಗಬೇಕು, ಫ್ರಂಟ್ ಬೆಂಚು ಕಮಿಷನರ್ ಆಗಬೇಕು, ಈ ಕಡೆ ಇರೋ ಜಡ್ಜ್ ಆಗಬೇಕು ಅಂತ ಪಾಠ ಮಾಡಲ್ಲ. ಒಂದೇ ಸಮಕ್ಕೆ ಪಾಠ ಮಾಡ್ತಾರೆ, ನಿಸ್ವಾರ್ಥದಿಂದ ಪಾಠ ಮಾಡ್ತಾರೆ, ನಿಸ್ಸಪೇಕ್ಷಪಾತವಾಗಿ ಪಾಠ ಮಾಡ್ತಾರೆ. ಯಾವ ಕಾರಣಕ್ಕೆ ಇವ್ನು ಸಾವುಕಾರ ಬಡವ ಅಂತ ಪಾಠ ಮಾಡಲ್ಲ. ಅದಾದಮೇಲೆ ಇವ್ನು ಸಾವುಕಾರ ಬಡವ ಬಿಟ್ಬಿಡಿ,
ಅಲ್ಲಿ ಇರ್ತಕ್ಕಂಥ ಒಂದು ಮನುಷ್ಯ ಯಾವ ಜಾತಿಯಾದವ್ರು ಎಲ್ರಿಗೂ ಒಂದೇ ರೀತಿಯಾದ ಶಿಕ್ಷಣ ಕೊಡೋತಕ್ಕ ಆ ವಿಶೇಷವಾಗಿರ್ತಕ್ಕಂಥ ಟೀಚರ್ಸ್ಗೆಲ್ಲ ಗುರುಕುಲ. ಅದಕ್ಕೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಸುವರ್ಣ ಮುಖಾಂತರವಾಗಿ ರಾಷ್ಟ್ರವೆಲ್ಲ ದೇಶವೆಲ್ಲ ಇಂಥ ಭೂಮಂಡಲದಲ್ಲಿ ಅಂಥ ಒಂದು ಲೋಕಜ್ಞಾನದ ಮಹಾಗುರು ಆಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ನೆನೆಸ್ಕೋಬೇಕು. ಅದಕ್ಕೆ ಕೃಷ್ಣಂ ಒಂದೇ ಜಗದ್ಗುರು ಅಂತೀವಿ. ಇವತ್ತು ಗೌರಿ ಗಣೇಶ ಹಬ್ಬಕ್ಕೆ ತಮಗೆಲ್ಲರಿಗೂ ಏನಂದರೆ ಗೌರಿ ಹಬ್ಬ ಸಾಧಾರಣ ಮಾಡ್ತೀವಿ ಕಾರ್ಯಕ್ರಮದಲ್ಲಿ ಎಲ್ಲರೂ ವರ್ಷ ಹಬ್ಬ ಮಾಡ್ತೀವಿ. ಈ ವರ್ಷ ಹಬ್ಬ ಮಾಡಿದಾಗಲೂ ಗೌರಿ ಹಿಂಗಿಡಿ ಹಂಗೆ ಮಾಡಿ ಅಂತ ಹೇಳ್ತಾನೆ ಇರ್ತೀವಿ. ಒಂದು ಎರಡನೇದು ಗಣಪತಿ ಹಿಂಗಿದ್ದಂತೆ ಹಂಗೆ ಬಂದಂತೆ ಇದೇ ಕಥೆ ಆಗೋಯ್ತು. ಆದರೂ ನಿಮಗೆ ಯಾರೂ ಗೊತ್ತಿಲ್ಲದ ವಿಚಾರಗಳು ಹೇಳಬೇಕೆ ಹೊರತು ಹೇಳಿದ್ರೆ ಪ್ರಯೋಜನ ಇಲ್ಲ. ಪಾಡಿಂದೇ ಪಾಡ್ರ ಅಂತ ಹೇಳಿ ತೆಲುಗುಲಿ ಹೇಳ್ತಾರೆ ಒಂದು ಕಾರ್ಯಕ್ರಮ. ಹಾಗೆ ಹೇಳಿದ್ನೇ ಹೇಳಬಾರ್ದು, ವಿಶೇಷವಾಗಿರ್ತಕ್ಕಂಥ ವಿಚಾರ ಹೇಳಬೇಕು. ಗಣಪತಿ ಒಂದು ರಹಸ್ಯ ನಿಮಗೆ ಹೇಳ್ಕೊಡ್ತೀನಿ. ಈ ಗೌರಿ ಹಬ್ಬ ಆಚರಿಸೋದೇನಕ್ಕೆ ಅಂದರೆ ಆಗಲೇ ವೀಣಾ ಹೇಳಿದಾಗೆ ಗೌರಿನ 3 ವಿಧವಾದ ಗೌರಿನ ಪೂಜೆ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ. ಮೊದಲನೇ ಗೌರಿ ನಿನಗೆ ಮದುವೆ ಆಗದಿದ್ದಾಗ ಇನ್ನೇನು ಗಂಡನ ಮನೆಗೆ ಹೋಗ್ತೀನಿ ಅಂದಾಗ ಆ ಶಕ್ತಿ ಸಾನ್ನಿಧ್ಯ ಒಂದು ಹೆಣ್ಣು 7 ಪಟ್ಟು ಶಕ್ತಿ ಇರ್ತಾಳೆ ಸಪ್ತಮಾತ್ರಿಕ ಯುಗದಲ್ಲಿ. ಅವಳಿಗೆ ಇವಳ ಶಕ್ತಿನ ನಾನು ಸಮ ಆಗಬೇಕು ಅಂತ ಗಂಡ ಆದವನು ಯಾವ್ಯಾವ ಧರ್ಮದಲ್ಲಿ ಹುಡ್ತಾನೋ ಧರ್ಮ ಅರ್ಥ ಕಾಮ ಮೋಕ್ಷ, ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ಹೀಗೆ ಇರ್ತಾರೆ. ಇದರಲ್ಲಿ ಬ್ರಾಹ್ಮಣ ಅನ್ಕೊಂಡು ಈ ಜನ್ವಾರ ಹಾಕ್ಕೊತಾನೆ, ಗಾಯತ್ರಿ ಯಜ್ಞೋಪವೀತ ಮಾಡ್ತಾನೆ, ಹೆಣ್ಣಿಗೆ ಸಮಾಕ ಬಾರ್ತಾನೆ. ಅದಾದ ಮೇಲೆ ವೈಶ್ಯ ಸ್ವರೂಪದಲ್ಲಿರ್ತಕ್ಕಂಥನು ಉಡ್ದಾರ ಜನವಾರದ ಜೊತೆಗೆ ಪರಿವರ್ತನೆ ಮಾಡ್ಕೊತಾನೆ. ಇನ್ನೊಬ್ಬ ಲಿಂಗಧಾರಣೆಯನ್ನು ಮಾಡ್ಕೊತಾನೆ, ಅಭಿವೃದ್ಧಿಪೂರ್ವಕವಾಗಿ ಹೆಣ್ಣಿಗೆ ಸಮಾನ ಹೋಗಬೇಕು ಅಂತಾನೆ. ಕೊನೆಗಿರ್ತಕ್ಕಂಥನು ಕಾಲಿಗೆ ಕಟ್ಕೊತಾನೆ, ಆ ದಾರದ ಜೊತೆಗೆ ಉಡ್ದಾರ ಹಾಕ್ಕೊತಾನೆ. ಅದಕ್ಕೆ ಇಂಥ ಒಂದು ಧರ್ಮದಲ್ಲಿ ಒಂದು ಗಂಡು ಹೆಣ್ಣಿಗೆ ಸಮಾನ ಆಗಬೇಕು ಅಂದಾಗ ಈ ಗೌರಿ ಅನುಗ್ರಹವನ್ನು ಮದುವೆ ಆಗಕ್ಕೆ ಮೊದಲು ಒಂದು ಹೆಣ್ಣು ಗೌರಿ ಪೂಜೆನ ಮಾಡ್ತಾಳೆ. ಯಾವಾಗ ವರ ಪೂಜೆ ಅಂತ ಗಂಡ ಮಾಡ್ಕೊಂಡಾಗ ಮದುವೆ ಆಗಕ್ಕೆ ಮೊದಲು ಗೌರಿ ಪೂಜೆನ ತಾಯಿಯಾದವಳು ಮಾಡಿಸ್ತಾಳೆ. ನೋಡು, ನೀನು ಮಂಗಳ ಗೌರಿ ಅನುಗ್ರಹವನ್ನು ಪಡಿಬೇಕು ಅಂತ, ಮಂಗಳ ಸೌಭಾಗ್ಯವತಿ ಆಗಬೇಕು ಅಂಥೇಳಿ ಆ ಮಂಗಳ ಗೌರಿ ವ್ರತವನ್ನು ಮಾಡ್ಕೊಳ್ತಕ್ಕಂಥ. ಆಗ ಗೌರಿ ಪೂಜೆ ಮಾಡಿಸ್ತಾರೆ. ಈ ನಡುವೆ ಗೌರಿ ಪೂಜೆನ ಮಾಡಲ್ಲ, ಡೈರೆಕ್ಟಾಗಿ ಹೋಗಿ ಕೂರಿಸ್ಕೊಳ್ಳೋದು, ತಿನ್ನೋದು, ಮಾಡೋದು ಮುಗ್ದೋಯ್ತು. ಗಂಡಂದ್ರಿಗೆ ಹುಡುಗರಿಗೆ ವರ ಪೂಜೆ ಅಂತ ಮಾಡಬೇಕು. ಆ ವರನಿಗೆ ಪೂಜೆ ಮಾಡ್ಕೋಬೇಕು. ಯಾಕೆ ಪೂಜೆ ಮಾಡಬೇಕು ಅಂದರೆ ಅವನಿಗೆ ಶಕ್ತಿ ತರಬೇಕು. ಇಲ್ದೇ ಏನು ಪ್ರಯೋಜನ ಇಲ್ಲ. ಶುದ್ಧೆ ಮಾಡಬೇಕು. ಇವಳಿಗೂ ಹರ್ಷಸ್ಥಾನ, ಅವಳಿಗೂ ಹರ್ಷ. ಯಾಕೆಂದರೆ ಕಣ್ಣು ದೃಷ್ಟಿ, ಎಲ್ಲರಿಗೂ ಕಣ್ಣು ಕೆಂಪಾಗಿರೋ ಕಣ್ಣು ದೃಷ್ಟಿಗಳು ಹೇಗೆ ಮದುವೆ ಸೆಟ್ ಆಗೋಯ್ತು ಅಂತ. ಕಪ್ಪಗಿರ್ತಕ್ಕಂಥವನಿಗೆ ಯಾವಾಗಲೂ ನೋಡಿ ಬೆಳಿ ಹೆಂಡತಿ ಸಿಗ್ತಾಳೆ, ಬೆಳ್ಳಗಿರ್ತಕ್ಕಂಥ ಹುಡುಗನಿಗೆ ಯಾವಾಗಲೂ ಕಪ್ಪು ಹೆಂಡತಿ ಸಿಗ್ತಾಳೆ. ಅದೇನೋ ಲವ್ ಇಸ್ ಬ್ಲೈಂಡೋ ಅವ್ರವ್ರ ಹಣೆ ಬರೋ. ಕೆಲವು ಎಲ್ಲೋ ರೇರ್ ಕೇಸಲ್ಲಿ ಬೆಳ್ಳಗಿರೋರು ಇಬ್ಬರು ಸಿಗ್ತಾರೆ. ಈ ಗಂಡ ಹೆಂಡತಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಗೌರಿ ಪೂಜೆ ಮೊದಲು, ಅದಕ್ಕೆ ಮಹಾಗೌರಿ ಪೂಜೆ. ಎರಡನೇದು, ಇವಳು ಮದುವೆ ಆಗೋಯ್ತು. ಮದುವೆ ಆಗೋದ್ಮೇಲೆ ಎಲ್ಲಿ ಹೋಗ್ತಾಳೆ? ತವ್ರ ಮನೆಗೆ ಹೋಗ್ಬೇಕು. ಆ 5 ವರ್ಷ ಇದೆಯಲ್ಲ, ಮರಿಬೇಡಿ, ಯಾವತ್ತು 5 ವರ್ಷದ ಕಾಲ ತವ್ರ ಮನೆಗೆ ಪ್ರತಿ ಮಂಗಳಗೌರಿ ಪೂಜೆಗೆ ಹೋಗ್ಬೇಕವಳು. 5 ಮಂಗಳವಾರಗಳು ಮಂಗಳಗೌರಿ ಪೂಜೆ ಮಾಡ್ಕೊಂಬರ್ಬೇಕಂತೆ. ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಈ ಮಂಗಳಗೌರಿಗಳು ಯಾರು ಅಂದರೆ, ಒಂದು ಸಲ ವಿಶೇಷವಾಗಿ ಗಂಗೆ, ಇನ್ನೊಂದ್ಸಲಿ ಮರಳು ಗೌರಿ, ಇನ್ನೊಂದ್ಸಲಿ ನೀರಲ್ಲಿರ್ತಕ್ಕಂಥ ಜಲಗೌರಿ, ಅದಾದಮೇಲೆ ಹರ್ಷಣದ ಗೌರಿ, ಆಮೇಲೆ ನಿಮ್ಮನೆ ಕುಲದೇವತೆ ಆಗಿರೋ ಗೌರಿ. ಗೌರಿ ನಿಂತ್ಕೋಬಾರ್ದು, ನಿಂತರೆ ಮಹಾಕಾಳಿ. ಇಂಥ ಗೌರಿಯನ್ನು ಸ್ಮರಣೆ ಮಾಡ್ಕೊಳ್ಳೋದೆ ಪಂಚಗೌರಿ ವ್ರತ. ಆ ಪಂಚಗೌರಿನ ಮಂಗಳವಾರ 5 ಗೌರಿಗಳ ಪೂಜೆಯನ್ನು ಮಾಡ್ಕೊಂಡು, ಪಂಚಗೌರಿ ಪೂಜೆನ ಮಂಗಳಗೌರಿ ಮಾಡ್ಕೊಂಡು ಬರೋದು. ಲಾಸ್ಟಾಗಿ ಸ್ವರ್ಣಗೌರಿ. ಇನ್ನೊಂದೇನು ಗೊತ್ತಾ ವೀಣಾ? ಸ್ವರ್ಣಗೌರಿ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಲ್ಲರೂ ಇವತ್ತು ಇಟ್ಬಿಟ್ರಿ ಗೌರಿ, ಏನೋ ಮಾಡ್ಕೊತೀರಾ, ಇರಲಿ. ಆದರೂ ನಮ್ಮ ತಾತನ ಕಾಲದಿಂದ, ನಮ್ಮ ಅಜ್ಜಿ ಕಾಲದಿಂದ, ಯಾವ ಕಾಲದಲ್ಲೂ ನೋಡಿ ಮಣ್ಣಿನ ಗೌರಿ ಇಟ್ಟಾಗ ಅವಳು ಹರ್ಷಣದ ಬಣ್ಣನೇ ಇರಬೇಕು ಅಂತ ಹೇಳುತ್ತೆ. ಹರಿದ್ರ ಅಲಂಕಾರಂ ದಾರಿದ್ರ್ಯ ಪರಿನಾಶನಾರ್ಥಂ ಕುಂಕುಮ ಅಲಂಕಾರಂ ಲಕ್ಷ್ಮೀಭೂಷಿತಂ. ಯಾವತ್ತು ತಿಳ್ಕೊಳ್ಳಿ, ಗಣೇಶ ಕೆಂಪೇ ಇರಬೇಕು, ಗೌರಿ ಹರ್ಷಣದಲ್ಲಿರಬೇಕು. ಯಾಕೆ? ಹೆಸರೇ ಅಲ್ವೇ ಸ್ವರ್ಣ ಗೌರಿ ವ್ರತ. ಅಂದರೆ ಏನು ಅಂದರೆ ಮಹಾಕಾಳಿ ಆಗಿರ್ತಾಳೆ. ಈ ಮಹಾಕಾಳಿ ಆದಾಗ ಏನು ಮಾಡ್ತಾಳೆ? ರೌದ್ರತೆಯನ್ನು ಕಮ್ಮಿ ಮಾಡೋದು ಹೇಗೆ ಅಂದರೆ, ಪರಮೇಶ್ವರ ಮಲ್ಕೊಂಬಿಟ್ಟಾಗ ನಿದ್ರಾವಸ್ಥೆಯಲ್ಲಿ ಅವಳು ಹೀಗೆ ಕಿಟ್ಕೊಂಡು ನಾಲ್ಗೆ ಚಾಚ್ಕೊಂಡು ರೌದ್ರಾವತಾರದಲ್ಲಿ ಹೋಗ್ತಾ ಇರ್ತಾಳೆ. ಮಹಾವಿಷ್ಣು ತಡೆಯೋಕ್ಕೆ ಪ್ರಯತ್ನ ಪಡ್ತಾನೆ, ಯಾಗೋದೇ ಅಲ್ಲ, ಎಲ್ಲ ರಾಕ್ಷಸ ಸಂಹಾರ ಆಗ್ತಾ ಇರುತ್ತೆ. ಆಗ ಪರಮೇಶ್ವರ ಇವಳನ್ನ ತಡೆಯೋದು ಹೇಗೆ ಅಂದರೆ, ಅವಳನ್ನ ಶಕ್ತಿ ಕ್ಷೀಣಿಸಬೇಕು. ತಕ್ಷಣ ಅಡ್ಡಡ್ಡ ಮಲ್ಕೊಂಬಿಟ್ಟಾಗ ಅವಳು ಎದೆ ಮೇಲೆ ಹಿಂಗೆ ಕಾಲಿಟ್ಬಿಡ್ತಾಳೆ. ಹೀಗೆ ನಿರ್ವಾಣ ಸ್ವರೂಪದಲ್ಲಿ ಹೋಗ್ತಾ ಇರೋ ದೇವಿ ಕಾಳಿ, ಆ ಕಾಳಿಯಾಗಿ ಅವನು ಎದೆ ಮೇಲೆ ಕಾಲಿಟ್ಟ ತಕ್ಷಣ ನಾಲ್ಗೆ ಕಚ್ಕೊಂಡ್ಬಿಡ್ತಾಳೆ. ಯಾವಾಗ ನಾಲ್ಗೆ ಕಚ್ಕೊತಾಳೆ, ಕಾಳಿ ಹೆಂಗಂಗೆ ಕಟ್ಕೊತಾಳೆ, ಅವಳ ಶಕ್ತಿಯೆಲ್ಲ ಶಿವನ ಆಧಾರಕ್ಕೆ ಎಳ್ಕೊಂಡ್ಬಿಡುತ್ತೆ. ಎಳ್ಕೊಂಡು ಬಿಟ್ಟಾಗ ಸೌಮ್ಯಕ್ಕೆ ಬಂದ್ಬಿಡ್ತಾಳೆ. ಅಂಥವಳನ್ನ ಏನು ಮಾಡ್ತೀವಿ? ಕಪ್ಪು ನೀಲಿ. ಹೋಗ್ತಾ ಬರ್ತಾ ಇವಳ ಹೆಸರೇನು ಅಂದರೆ ಕಾಳಿ. ಅದಕ್ಕೆ ಈಶ್ವರ ಏನು ಮಾಡ್ತಾನೆ, ಕೈಲಾಸಕ್ಕೆ ಬಂದ ತಕ್ಷಣ ಓ ಕಾಳಿ ಕಾಳಿ ಅಂತ ಕರಿತಾ ಇರ್ತಾರೆ. ಗಣೇಶ, ಸುಬ್ರಹ್ಮಣ್ಯ ಅವರು ಕಾಳಿ ಕಾಳಿ ಅಂತ ಇರ್ತಾರೆ. ಅದೆಲ್ಲ ಹೋಗಲಿ, ಅವನು ನಂದೀಶ್ವರನೋ ಕಾಳಮ್ಮನವರೇ ಹೇಗಿದ್ದೀರಾ ಅನ್ನೋ ಥರನೇ ಮಾತಾಡ್ತಾನೆ. ಆವಾಗ ಅವಳಿಗೆ ಬೇಜಾರಾಗ್ಬಿಟ್ಟು ಹಿಮಾಲಯ ಪರ್ವತ ಹೊರಡ್ತಾಳೆ. ಹಿಮಾಲಯ ಪರ್ವತಕ್ಕೆ ಹೋಗಿ ನಾನು ಇನ್ನು ಕೈಲಾಸದಲ್ಲಿ ಇರಲ್ಲ ಅಂಥೇಳಿ, ಯಾವಾಗ ಒಂದು ಹಾವು ಅಮಾವಾಸ್ಯೆ ಪೌರ್ಣಿಮೆ, ಕೆಲವು ನಾಗರ ಹಾವುಗಳು ಅಮಾವಾಸ್ಯೆ, ಕೆಲವು ನಾಗರ ಹಾವು ಪೌರ್ಣಿಮೆ,
ಈ ಅಮಾವಾಸ್ಯೆ ಪೌರ್ಣಮಿ ದಿವಸ ತನ್ನ ಪರೆಯನ್ನು ಚರ್ಮವನ್ನು ಹೇಗೆ ತೆಗೆಯುತ್ತೋ ಹಿಮದಲ್ಲಿ ಕೂತ್ಕೊಂಡು ಆ ಚರ್ಮವನ್ನು ಹೀಗೇ ತೆಗೆದಿದ್ದೇ ಕಾಳಿನೇ ಮಹಾಗೌರಿ ಸ್ವರ್ಣಗೌರಿ, ಬಂಗಾರದ ಗೌರಿ ಆಗ್ತಾಳೆ. ಅದಕ್ಕೆ ಸ್ವರ್ಣಗೌರಿ ವ್ರತ. ಅವಳು ಹುಟ್ಟದಬ್ಬ ಇವತ್ತು. ಎಲ್ಲರೂ ಕೈ ತಟ್ಟಿ ಹ್ಯಾಪಿ ಬರ್ತ್ಡೇ ಅಂತ ಹೇಳಬೇಕು. ಇಂಥ ಒಂದು ಗೌರಿ ಹುಟ್ಟದಬ್ಬನ ನಾವು ಆಚರಿಸ್ತಾ ಇದ್ದೀವಿ. ಜಗಜ್ಜನನಿಯ ಹುಟ್ಟದಬ್ಬ ಅನ್ನೋದು ಬಹಳ ಮುಖ್ಯ. ಸರಿ ಗುರುಜಿ, ಅಂದ್ರೆ 3 ಗೌರಿಯನ್ನ, ಮಹಾಗೌರಿ, ಮಂಗಳಗೌರಿ ಮತ್ತು ಸ್ವರ್ಣಗೌರಿಯ ಪೂಜೆ ಮಾಡಬೇಕು. ವ್ರತಾಚರಣೆಗಾಗಲೇ ಮಾಡಿರ್ತಾರೆ. ಸೊ ಇನ್ನೇನು ಗಣೇಶ ಹಬ್ಬನ ಸಿದ್ಧತೆಯಲ್ಲಿ ಎಲ್ಲರೂ ಕೂಡ ತೊಡಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಇರುವಂತಹ ವಿಧಿವಿಧಾನಗಳು ಏನು ಗುರುಜಿ? ಸಾಧಾರಣವಾಗಿ ಗಣಪತಿಗೆ ನಾಳೆ ಹಲೋ ಅಂತೀರಾ, ಇವತ್ತೇ ರೆಡಿ ಮಾಡ್ಕೋಬೇಕು. ಗೌರಿ ಹಬ್ಬ ಆಯಿತು, ಇನ್ನೇನು ರೆಸ್ಟ್ ತಗೊಳ್ಳೋಣ ಅಷ್ಟೇ ಗಣಪತಿ ಬಂದೇ ಬಿಟ್ಟೆ. ಗಣಪತಿಗೆ ಸಾಧಾರಣವಾಗಿ ಏನು ಹೇಳುತ್ತೆ, ಪೀಠಸ್ಥಿತೆ ಅಂತ ಹೇಳುತ್ತೆ. ಅವನಿಗೆ ಮಂಗಳ ಪೀಠಸ್ಥಿತೆ, ಪೀಠನೇ ಹಾಕಬೇಕು. ಕಮಲ್ದು ಮೇಲೆ ಗಣಪತಿ ಕೂತ್ಕೋಬಾರ್ದು. ಆದರೆ ಏನು ಮಾಡೋದು, ವೆರೈಟಿ ಗಣಪತಿ, ಸ್ಟ್ಯಾಂಡಿಂಗ್ ಗಣಪತಿ, ಸ್ಲೀಪಿಂಗ್ ಗಣಪತಿ, ವಿಷ್ಣು ಜೊತೆ ಇರೋ ಗಣಪತಿ. ಆಮೇಲೆ ಇತ್ತೀಚೆಗೆ ರಾಮ ಬಂದ್ಬಿಟ್ಟಿದ್ದಾರೆ ಅಂತ ಅಯೋಧ್ಯದಲ್ಲಿ ಅಯೋಧ್ಯ ರಾಮ ಗಣಪತಿನ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಏನು ಮಾಡ್ತೀರಾ, ಅವನು ಅಕಸ್ಮಾತ್ ವೀರಪ್ಪನ ಟೈಮಲ್ಲಿ ವೀರಪ್ಪನ ಗಣಪತಿ ಅಂತಲೂ ಮಾಡಿಬಿಟ್ಟಿದ್ರು ಹುಚ್ಚರು. ಅದಕ್ಕೆ ಹಂಸದ ಮೇಲೆ ಗಣಪತಿ. ಈ ಗಣಪತಿಗಳನ್ನ ದ್ವಾದಶ ತ್ರಿಶಾತ್ ಗಣಪತಿ ಅಂತ ಕರಿತೀವಿ. ದ್ವಾ ಅಂದರೆ 2, ತ್ರಿಶತ್ ಅಂದರೆ 3, 32 ವಿಧವಾದ ಗಣಪತಿಗಳಿದ್ದಾನೆ ಆ್ಯಕ್ಚುಲಿ ಒರಿಜಿನಲ್ ಆಗಿ. ಆದರೂ ಸಹ ಗಣಪತಿನ ಪೀಠ ಸ್ಥಿತಿ ಅಂತ ಹೇಳಿದಾಗ ಅವನ್ನ ಪೀಠದ ಮೇಲೆ ಕೂಡಿಸ್ಬೇಕು. ಬ್ರಹ್ಮಚಾರಿ ತತ್ವದಲ್ಲಿ ಪೂಜೆ ಮಾಡೋಕ್ಕೆ. ಸಿದ್ಧಿ ಬುದ್ಧಿ ಇನ್ನೂ ಮದುವೆ ಆಗಿರಲ್ಲ ಅವನಿಗೆ, ಅವನು ಹುಟ್ಟಿರ್ತಕ್ಕಂಥ ಅವಕಾಶ. ಆಮೇಲೆ ಗೌರಿ ಹಬ್ಬ ಗಣಪತಿ ಹಬ್ಬ ಪಕ್ಕದಲ್ಲಿ ಬಂದಿದೆ. ನಿಮ್ಗೆ ಎಷ್ಟೋ ಜನ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ಲು, ಈಗ ವೀಣಾ, ನೀನು ನಿಮ್ಮ ತಂದೆ ಹುಟ್ಟಿದಬ್ಬ ಬಂದಿರುತ್ತೆ. ನಿಮ್ಮ ತಂದೆ ಹುಟ್ಟಿದಬ್ಬ ನಿನಗೆ ಮಾರ್ಚ್ ಏಪ್ರಿಲ್ ಬಂದಿರುತ್ತೆ ಅಂತ ಇಟ್ಕೊಂಡೆ. ನೀನು ಜನವರಿಲಿ ಹುಟ್ಟಿರ್ತೀಯ. ನಮ್ಮ ಅಪ್ಪನಿಗಿಂತ ಮೊದಲು ಹುಟ್ಟಿದೆ ಅಂತಲ್ಲ, ಕೋಇನ್ಸಿಡೆನ್ಸು. ಆ ನೆಕ್ಸ್ಟ್ ತಿಂಗಳು ನಮ್ಮ ಅಪ್ಪ ಹುಟ್ಟಿದ್ರು ಅಂದರೆ ವರ್ಷ ಯಾವುದೋ ಟೈಮ್ಗೆ ಅವ್ರ ಏಜ್ ಫ್ಯಾಕ್ಟ್ರಿಗೆ ಹುಟ್ಟಿದ್ರು. ಹಾಗೆ ಗೌರಿ ಕಥೆ ಆಗಿದ್ದೇ ಯುಗ ಬೇರೆ, ಗಣಪತಿ ಕಥೆ ಆಗಿದ್ದ ಯುಗನೇ ಬೇರೆ. ಪಕ್ಕದಲ್ಲಿ ಬಂದಿರೋದು ಸುಮುಹೂರ್ತ ಸಾವಧಾನ ಅಷ್ಟೇ ನಮ್ಮ ಯೋಗ್ಯತೆಗೆ. ಆದ್ದರಿಂದ ಶುಕ್ರವಾರ ಶನಿವಾರ ಬಿದ್ದಿರೋದ್ರಿಂದ ಇನ್ನು ಮೇಲೆ ಜ್ಞಾಪಕ ಇಟ್ಕೊಳ್ಳಿ ಪ್ರತಿಯೊಬ್ಬರೂ. ಈ ಸಲ ಗಣಪತಿ ಹಬ್ಬ ಬಂದಿರೋದು ಶನಿವಾರ. ಈ ವರ್ಷದ ರಾಜ ಯಾರು, ಕುಜ. ಈ ವರ್ಷದ ಪೂರ್ತಿಯಾಗಿ ಮಂತ್ರಿ ಯಾರು, ಶನಿ. ಇನ್ನ ಮೇಲೆ ಶನಿಗೆ ಮಿತ್ರ ಆಗಿರೋ ಕೇತುವಿಂದ ಜಲಕಂಟಕದಲ್ಲೇ ಜನಗಳ ಮೃತ್ಯು. ಬರೆದಿಟ್ಕೊಳ್ಳಿ, ಅದು ಆಲ್ ಓವರ್ ವರ್ಲ್ಡ್. ಸೊ ಅದರಿಂದ ಗಣಪತಿನ ವೆನ್ ಆಲ್ ಡೋರ್ಸ್ ಆರ್ ಕ್ಲೋಸ್ಡ್, 1 ವಿಂಡೋ ವಿಲ್ ಬಿ ಓಪನ್. ನಾವು ಚೆನ್ನಾಗಿ ಪೂಜೆ ಮಾಡ್ಕೊಳ್ಳೋಕ್ಕೆ 1 ವಿಂಡೋ ವಿಲ್ ಓಪನ್ ಅಂದ್ರೇನೋ, ನಮ್ಮ ಹಬ್ಬಗಳು ಬಂದಾಗ ಒಂದು ದ್ವಾರವನ್ನು ತೆಗಿತಾನಂತೆ. ಕೇಳ್ಕೊ, ಏನು ಬೇಕೋ ಕೇಳ್ಕೊ, ಇಲ್ಲದೇ ಕಷ್ಟ. ಹಾಗಾದ್ರೂ ನಾರಾಯಣ ಅಂತೀನ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟವಿನ, ಹಾಸ್ಪಿಟ್ಲಲ್ಲಿ ಯೋಚನೆ ಮಾಡ್ತಿರೋದು ಏನು ಗೊತ್ತಾ, ಡಾಕ್ಟ್ರು ಕಾಪಾಡಪ್ಪ ಅನ್ನೋದರ್ಬಾರ್ದು. ಆ ಟೈಮಲ್ಲಿ ನಾರಾಯಣ ವಿಷ್ಣು ಅಂತ ಕೇಳ್ಕೋಬೇಕು. ನೀವೇನು ಮಾಡ್ತೀರಾ, ಆ ಸಮಯ ಕೂತ್ಕೊಂಡು ಪಕ್ಕದ ಮನೆ ಆಸ್ತಿ ಹೆಂಗಿದೆ ನೋಡೋಣ, ಶಾರದಮ್ಮ ಆಸ್ತಿ ನನಗೆ ಬರಲಿ ಪರೋ, ಇದೆಲ್ಲ ಬಿಟ್ಬಿಡ್ಬೇಕು. ಯೋಗಕ್ಷೇಮ ಮಹಾಮಿ ಅಂದರೆ ಭಗವಂತನ ಸ್ಮರಣೆ. ಅದಕ್ಕೆ ಈ ಗಣಪತಿ ಗೌರಿ ಹಬ್ಬ ಬಂದಾಗ ಅಥವಾ ಇನ್ಯಾವುದೋ ಹಬ್ಬ ಬಂದಾಗ ನಾವು ಕೇಳ್ಕೊಳ್ಳೋ ಒಂದು ಅವಕಾಶವನ್ನು ಭಗವಂತ ಕೊಡ್ತಾನೆ. ಭೂಮಿಗೆ ದರಡಿಗೆಲ್ಲಿ ಬಂದಿರ್ತಾನೆ. ಸೊ ಈ ಗಣಪತಿಗೆ ಬಂದಾಗ ಕೇತು ಆಟ ಆಡಬೇಡಿ ಹೇಳಿದ್ದೀನಿ. ಎಷ್ಟು ಚೆನ್ನಾಗಿ ಶನಿವಾರ ಬಂದಿರೋದ್ರಿಂದ, ಕೇತುನೇ ಮಿತ್ರ ಶನಿಗೆ, ಶನಿವಾರನೇ ಬಿದ್ದಿರೋದ್ರಿಂದ ಎಷ್ಟೋ ವರ್ಷಗಳ ನಂತರ ಗೌರಿ ಏನೋ ಅವತ್ತಾದರೂ ಬರುತ್ತೆ. ಸಾಧಾರಣ ಗಣಪತಿ ಹಬ್ಬ ನೋಡಿ, ಗುರುವಾರ ಬರ್ಬೋದು, ಬುಧವಾರ ಬರುತ್ತೆ, ಮಂಗಳವಾರ ಬರುತ್ತೆ. ಈ ಸಲ ಶನಿವಾರ ಬಂದ್ಬಿಟ್ಟಿದೆ ಎಷ್ಟೋ ವರ್ಷಗಳ ನಂತರ. ಸೊ ಬಂದಾಗ ಆ ಮುಹೂರ್ತ ಚೆನ್ನಾಗಿಲ್ಲ. ಆ ಮುಹೂರ್ತ ಚೆನ್ನಾಗಿದೆ ಅಂದರೆ ಜಲಕಂಟಕಂ ಅಂದರೆ ಜಲದಲ್ಲೇ. ಈಗ ವರುಣ ಪಶ್ಚಿಮದಲ್ಲಿದ್ದಾನೆ, ಆ ಶನಿ ಜೊತೆನೇ ಕರೆಕ್ಟಾಗಿ ಬುಧ ಕೂತಿದ್ದಾನೆ. ಅಂದರೆ ಅರ್ಥ ಏನು ಅಂದರೆ ಗಣಪತಿ ಬುಧನ ಜೊತೆ ಶನಿ ಮಿತ್ರನಾಗಿರೋ ಕೇತು ಸಮಯದಲ್ಲಿ ಶನಿವಾರ ಬಿದ್ದಿದ್ದಾನೆ. ಸೊ ಎಲ್ಲರೂ ನೀರ ಹತ್ರ ಹುಷಾರು. ನಾನೇನೋ ಹಬ್ಬ ಅಂತ ಹೊಟ್ಟೋಗ್ಬಿಡ್ಬೇಡಿ. ಎಲ್ಲೇ ಹೋದರೂ ಮೈಯೆಲ್ಲ ಕಣ್ಣಿರಬೇಕು. ಸೆಲ್ಫಿ ಇಡ್ಸ್ಕೊಳ್ಳೋದು ನೀರ ಹತ್ರ ಹೋಗೋದಲ್ಲ, ನೀರ ಹತ್ರ ಜಾರಕೆ ಇರೋ ಜಾಗದಲ್ಲ, ಬಾತ್ರೂಮಲ್ಲಿ ನೀರ ಹತ್ರ ಹುಷಾರು. ಎಲ್ಲೇ ನೀರುಗಳಿದ್ದ ಜಾಗದಲ್ಲಿ, ಸಮುದ್ರ, ನದಿ, ಬಾವಿ, ಯಾವುದೇ ಕ್ಷೇತ್ರದ ನೀರಿನಲ್ಲಿ. ಆಮೇಲೆ ಪ್ರವಾಹ ಸ್ವರೂಪ ಇದು 1.25 ವರ್ಷ ಇರುತ್ತೆ. ಸೊ 1.25 ವರ್ಷದಲ್ಲಿ ನಾವು ದಾಟಿರೋದು ಓನ್ಲಿ 3 months. ಏನೇಳಿ ಈಗ ಮಧ್ಯದಲ್ಲಿ ನೀವು ಹಬ್ಬ ಅಂದರೆ ಒಂದು ಡ್ಯಾಮ್, ಒಂದು ಗೇಟ್ ಮಾತ್ರ ಮುರಿದಿದೆ, ಇನ್ನೂ 2 ಡ್ಯಾಮ್ ಮುರಿದೇ ಹೋಗಬೇಕು. ಇದು ನಡೆಯುತ್ತೆ. ಆ ಸಮಯಕ್ಕೆ ಇದು ಆತಂಕ ಅನ್ಕೋಬಾರ್ದು. ಆದರೆ ಪ್ರಯೋಜಕ ಏನು ಅಂದರೆ ಜ್ಞಾಪಕ ಇಟ್ಕೋಬೇಕು. ಗಣಪತಿ ಹಬ್ಬಕ್ಕೆ ಏನು ಆಚರಣೆ, ಗಣಪತಿಗೆ ಪೀಠ ಹಾಕಬೇಕು, ಬಾಳೆ ಎಲೆನೇ ಹಾಕಬೇಕು. ಗೌರಿಗೆ ಮಾತ್ರ ಮುತುಗ್ದೆಲೆ, ಗಣಪತಿಗೆ ಬಾಳೆ ಎಲೆನೇ ಹಾಕಬೇಕು. ಅಗ್ರ ಎಲೆ ಅಂತ ಹಾಕ್ತೀವಿ. ಅದನ್ನು ಹಾಕಿ ಅಕ್ಕಿಯನ್ನು ಹಾಕ್ತಕ್ಕಂಥ ಬ್ರಹ್ಮಚಾರಿಗೆ ಏನು ಮಾಡಬೇಕು, ಅಕ್ಕಿಯನ್ನೇ ಹಾಕಬೇಕು. ಅಮ್ಮನವ್ರುಗಳಿಗೆ ಕೂಡಿಸ್ಬೇಕಾದ್ರೆ ವರಮಹಾಲಕ್ಷ್ಮಿ ಅಥವಾ ಗೌರಿನ ಕೂಡಿಸಿದ್ರೆ ಭತ್ತದಲ್ಲೇ ಕೂಡಿಸ್ಬೇಕು. ಅವಳು ಸಿಪ್ಪೆ ಸುಲಿಬಾರದು. ಇವರಿಗೆಲ್ಲ ಸಿಪ್ಪೆ ಸುಲಿದು ಬ್ರಹ್ಮಚಾರಿ ತತ್ವದಲ್ಲಿ ಕೂತ್ಕೋಬೇಕು. ಇವ್ರು ಊಟ ಭಕ್ಷಪ್ರಿಯ. ಅದಾದ ಮೇಲೆ ಅವನಿಗೆ ಬೇಕಾಗಿರೋದು ಬಾಳೆಕಂದು. ಬಾಳೆಕಂದು ಅಂದರೆ ನಾವೇನು ಹೇಳ್ತೀವಿ, ನಿಜ ಅಂದರೆ ನಿಜವಾದ ಬಾಳೆ ಗೊನೆ ಸಮೇತ ಇಡಬೇಕು ಅಂತ. ನನಗೆ ಇಷ್ಟವಾದ್ದೆಲ್ಲ ಇಡಬೇಕು. ಗೊನೆ ಇಡೋಕ್ಕಾಗಲ್ಲ, ಕೆಲವರು ಇಟ್ಕೊತಾರೆ. ದೊಡ್ಡ ಮನೆ ಆದರೆ, ಸಣ್ಣ ಮನೆ ಏನು ಮಾಡ್ತಾರೆ, ಗೊನೆ ದಡಾರ್ ಅಂತ ಬೀಳೋದು, ಜಾಗ ಇರಲ್ವೇ, ಏನು ಮಾಡೋದು. ಆ ಒಳಗಡೆ ಹೂ ಇರಬೇಕು, ಹೂ ಸಮೇತ ಗೊನೆ ಇರಬೇಕು. ಆ ಥರದ್ದಿರಬೇಕು. ಅವನಿಗೆ ಇಷ್ಟವಾದೇನು ಅಂದರೆ, ಆನೆಗೆ ಇಷ್ಟವಾದ ಏನೇನೇ ಇತ್ತು, ಬೆಲ್ಲ ತುಂಬ ಇಷ್ಟ, ಅಲ್ಲಿರ್ತಕ್ಕಂಥ ಬೆಲ್ಲದ ಪಾಕ ತುಂಬ ಇಷ್ಟ, ಅದಾದ ಮೇಲೆ ನೇರಳೆ ಹಣ್ಣು ಭಾಳ ಇಷ್ಟ, ಆ ಬೇಲ್ದ ಹಣ್ಣು ತುಂಬ ಇಷ್ಟ, ಅದಕ್ಕೆ ಸುಲಿದು ಬಿಟ್ಟು ಮಾಡಿರ್ತಕ್ಕಂಥದ್ದು. ಭಕ್ಷ್ಯಗಳೆಲ್ಲ ಭಾಳ ಚೆನ್ನಾಗಿ. ಆಮೇಲೆ 21 ವಿಧವಾದ್ದೇ ಪೂಜೆ ಪುನಸ್ಕಾರಕ್ಕೆ ಇಡಬೇಕು. ಹೂವಾದರೂ ಸರಿ, ಭತ್ತ ಆದರೂ ಸರಿ, ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಯಾವುದೇ ಪತ್ರಗಳಾದರೂ ಸರಿ ತುಂಬ ಇಷ್ಟ. ಆಮೇಲೆ ಗಣಪತಿ ಹಬ್ಬ ಈ ಸಲ ಮಾತ್ರ ಯಾವತ್ತು ಗಣಪತಿಗೆ ತುಳಸಿ ಹಾಕ್ಸ್ಕೊಳ್ಳಲ್ಲ.
ಆದರೆ ಪತ್ರ ಪುಷ್ಪಂ ಸಮರ್ಪಯಾಮಿ ಇಂದಾಗ ಈ ಸಲ ಮಾತ್ರ ತುಳಸಿಯನ್ನು ಹಾಕ್ಸೊಂದು ಗಣಪತಿ ಹಬ್ಬಕ್ಕೆ, ಆ ತುಳಸಿ ಕೂಡ ಎತ್ತಿಟ್ಕೋಬೋದು ಅಂತ ಹೇಳುತ್ತೆ. ಕೆಂಪು ವಸ್ತ್ರ ಭಾಳ ಇಂಪಾರ್ಟೆಂಟ್. ಅದಕ್ಕೆ ನೋಡಿ, ಗೆಜ್ಜೆ ವಸ್ತ್ರ ಎಲ್ಲರಿಗೂ ಹಳ್ಳಿ ಮಾಡ್ತೀವಿ, ಆದರೆ ಗಣಪತಿಗೆ ಮಾತ್ರ ಕೆಂಪು ವಸ್ತ್ರದಲ್ಲಿ ಪುಟಾಣಿ ಗೌರವಾಗಿರ್ತಕ್ಕಂಥ, ಪುಟಾಣಿ ಬಾಲಚಂದ್ರನಾಗಿರ್ತಕ್ಕಂಥ ಅಂಥ ವೈಶಿಷ್ಟ್ಯ. ಆಮೇಲೆ ವೀಕ್ಷಕರು ಯಾವ ಕಾಲಕ್ಕೂ ಹೇಳಿದ್ದೀನಿ, ಎಲ್ರಿಗೂ ಫ್ಲ್ಯಾಶ್ ನ್ಯೂಸ್ ಇದೋ ಬಂದಿದೆ ಸುದ್ದಿ ಅಂತೀನಲ್ಲ, ಹಾಗೆ ತಲೆಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಗಣಪತಿ ಹಬ್ಬದ ದಿವಸ ಮಾತ್ರ ನೀವು ಯೂಟ್ಯೂಬ್ ಆಗಲಿ, ಮೊಬೈಲ್ ಆಗಲಿ, ಟಿ ವಿ ಆಗಲಿ ಏನು ನೋಡಬೇಡಿ, ಆಕಾಶ ಮೊದಲೇ ನೋಡಬೇಡಿ. ಯಾಕೆ ಗೊತ್ತಾ, ಪಾಪ ಏನು ಮಾಡ್ತೀರಾ, ಟಿ ವಿ ಮಾಧ್ಯಮದಲ್ಲೂ ಏನು ಮಾಡ್ಬಿಡ್ತಾರೆ, ಚಂದ್ರನ ನೋಡಬೇಡಿ ಚಂದ್ರನ್ನ ಅಂದ್ಬಿಟ್ಟು ಚಂದ್ರ ತೋರಿಸ್ತಾ ಇರ್ತಾರೆ. ಈಗೇನಾಗಿದೆ, A1 ಅಂತ ಹೇಳಿದ್ರೆ ಅಂದರೆ ನಾವೆಲ್ಲರೂ ಮಾಡ್ತಾ ಇರ್ತಕ್ಕಂಥ ವಿಶೇಷ A1 ಅಂತ ಹೇಳಿ ಅರ್ಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಅಂದರೆ ನೀವು ಚಂದ್ರನ ಕೃಷ್ಣ ಪರಮಾತ್ಮ ಹಾಲಲ್ಲೇ ನೋಡಿದಂತೆ ಟಿ ವಿಲು ನೋಡ್ಬಿಟ್ಟೆ ಮೇಡಮ್ ಅಂದರೆ ಪ್ರಯೋಜನ ಇಲ್ಲ. ಎಲ್ಲೆಡೆಯೂ ಕೂಡ ಈಗ ಗೌರಿ ಗಣೇಶ ಹಬ್ಬದ ಸಂಭ್ರಮ ಇರುವಂತಹ ಈ ಹೊತ್ತಿನಲ್ಲಿ ನಾಳೆ ಗಣೇಶ ಹಬ್ಬದ ತಯಾರಿ ಹೇಗೆ, ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು, ವಿಧಿವಿಧಾನಗಳು ಏನು, ಶಾಸ್ತ್ರೋಕ್ತವಾಗಿ ಹಬ್ಬ ಆಚರಣೆ ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ವೀಕ್ಷಕರೇ, ತಮಗೂ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಬ್ರಹ್ಮಾಂಡ ಗುರುಜಿ ಇರ್ತಾರೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡ್ತಾರೆ. ಗುರುಜಿ, ತಾವು ಗಣೇಶನ ಪ್ರತಿಷ್ಠಾಪನೆಯ ಬಗ್ಗೆ ಹೇಳ್ತಾ ಇದ್ರಿ, ಪೀಠದಲ್ಲೇ ಗಣೇಶನನ್ನು ಕೂರಿಸಬೇಕು ಅಂತ ಹೇಳಿದ್ರಿ. ಜೊತೆಗೆ ಯಾವ ದಿಕ್ಕಿನಲ್ಲಿ ಗಣೇಶನನ್ನು ಕೂರಿಸಬೇಕು ಅನ್ನೋದು ಕೂಡ ಬಹಳಷ್ಟು ಜನರ ಪ್ರಶ್ನೆ ಆಗಿರುತ್ತೆ. ಹಾಗೆ ಯಾವ ಗಣೇಶನನ್ನು ಕೂರಿಸಬೇಕು, ಮಣ್ಣಿಂದೇ ಕೂರಿಸ್ಬೇಕಾ ಅಥವಾ ಬೆಳ್ಳಿ ಗಣೇಶನನ್ನು ಕೂರಿಸ್ಬೋದಾ, ಹೇಗೆ? ಏನು ಅಂದರೆ ಯಥಾಶಕ್ತಿ ಅಂತ ಹೇಳುತ್ತೆ ಗಣಪತಿ ವೀಣಾ. ಸಾಧಾರಣವಾಗಿ ಎಲ್ಲ ವೀಕ್ಷಕ ಬಾಂಧವರಿಗೆ ಒಂದು ಮನವಿ ಏನು ಅಂದರೆ, ಗಣಪತಿ ಹೀಗಿಡ್ಬೇಕು ಹಾಗಿಡ್ಬೇಕು ಅಂತ ಎಲ್ಲೂ ಶಾಸ್ತ್ರ ಇಲ್ಲ. ಏನೂ ಇಲ್ಲದೆ ಇರೋ ಗತಿನೇ ಇಲ್ದಿದ್ದವ್ರಿಗೆ ಆ ಕಾಲದಲ್ಲಿ ಏನು ಮಾಡ್ತಿದ್ವಿ, ಗಣಪತಿ ಈಗ ಮಣ್ಣಿನ ಮಾಡಬೇಕು ಅಂತಲೂ ಇರ್ತಿರಲಿಲ್ಲ, ಗೊತ್ತೇ ಇಲ್ಲ ಅಂತ ಆ ಕಾಲದಲ್ಲಿ. ಅವಾಗೇನು ಮಾಡೋದು, ಗೋಟಿನ ಗಣಪತಿ ಅಂತ ಹೇಳಿದ್ರು. ಆ ಅಡಿಕೆನಲ್ಲಿ ಗೋಟು ಅಂದರೆ ಯಾವ ಕಾಲಕ್ಕೂ ಸಿಪ್ಪೆ ಸುಲಿದೇ ಇರೋದನ್ನ ಪೂರ್ತಿ ಇಟ್ಟುಬಿಟ್ಟು ಪೂಜೆ ಮಾಡೋರು. ಇದಕ್ಕಿಂತ ದೊಡ್ಡ ಮಹಿಮೆಯಾನ್ವಿತವಾದ್ದು ಅಂದರೆ ಮಹಾರಾಜರ ಮನೆಯಲ್ಲಿ ಗಣಪತಿ ಇಟ್ಟಾಕಿ ಪೂಜೆ ಮಾಡಿ ಅಂತ ಹೇಳೋರು. ಏನು ಅಂದರೆ ಆನೆ ಲದ್ದಿನಲ್ಲಿ ಪೂಜೆ ಮಾಡ್ತಿದ್ವಿ. ಆನೆ ಲದ್ದಿನಲ್ಲಿ ಗರ್ಕೆ ಹುಲ್ಲನ್ನು ಸೇರಿಸಿ ಕೆಂಪಾಗಿರ್ತಕ್ಕಂಥ ಕುಂಕುಮ ಗಂಧಂ ಪುಷ್ಪಂ ಸಮರ್ಪಯಾಮಿ. ಏನು ಅಂದರೆ ನಾವು ಪೂರ್ತಿಯಾಗಿರ್ತಕ್ಕಂಥ ದಾಸವಾಳದ ಹೂ ಕೆಂಪುದು ಚಟ್ನಿ ಥರ ರುಬ್ಬಿ ರಸವನ್ನು ಈ ಪೂರ್ತಿಯಾಗಿರೋ ಲದ್ದಿ, ಆನೆ ಲದ್ದಿ, ಅದು ಏನಪ್ಪ ಆನೆ ಲದ್ದಿ ಅಂತ ಅನ್ಕೋಬಾರ್ದು, ತುಂಬ ಮಹಿಮೆ, ಅತಿ ಶೀಘ್ರದಲ್ಲಿ ಫಲ ಆಗುತ್ತೆ, ಬೇಗ ತಕ್ಷಣ ಹೊಳಿತಾನೆ ಗಣಪತಿ. ಇದು ಹೇಗೆ ಅಂದರೆ ರಾಜಸ್ಥಾನಲ್ಲಿ ನೀವು ಬೇಕಾದರೆ ಮಹಾರಾಜರ ಕಾಲದಲ್ಲಿ ಯಾವುದೇ ಮನೇಲಿ ಇವತ್ತು ಹೋದರೆ ವಸುಂಧರಾಜೆ ಅಂತ ಇದ್ದರು, ಅವ್ರ ಮನೆಯಲ್ಲೂ ಚೀಫ್ ಮಿನಿಸ್ಟರ್, ಅವ್ರ ಮನೇಲೂ ಅಷ್ಟೇ, ನಮ್ಮ ಜಯಚಾಮರಾಜ ಒಡೆಯ ಮನೆಯಲ್ಲಿ ಮೊದಲು ಇವಾಗಲೂ ಅಷ್ಟೇ ಆ ಕೆಂಪಾಗಿರ್ತಕ್ಕಂಥ ಆನೆ ಲದ್ದಿ ತರಿಸ್ತಾರೆ. ನಾವೇನು ತರಕ್ಸಾಗಲ್ಲ, ಇಲ್ಲೋ ಹಿಂದ್ಗಡೆ ಇದೆಯಪ್ಪ, ನಮ್ಮಲ್ಲೇ ಹಿಂದ್ಗಡೆ ನೋಡಿ ಅಲ್ಲೇ ನಾಯಿಗಳು ಕಟ್ಟಿದ್ದೀವಿ ಅಂತೀವಲ್ಲ, ಹಾಗೆ ಅವ್ರ ಮನೇಲಿ ಆನೆಗಳೇ ಕಟ್ಟಿರ್ತಾರೆ. ಸೊ ಲದ್ದಿ ತೊಗೊಂಬರ್ಬೋದು, ನಾವೆಲ್ಲಿ ತೊಗೊಂಬರೋದು, ಸದ್ಯ ಯಾವ್ದಾದ್ರು ದೇವಸ್ಥಾನಕ್ಕೆ ಹುಡ್ಕೊಂಡು ಹೋಗಬೇಕು ಮಾಡಬೇಕು. ಕೆಲವರು ಇಡ್ತಾರೆ, ಇವತ್ತು ಆ ಗಣಪತಿಯನ್ನು ಲದ್ದಿಯಲ್ಲಿ ಮಾಡಿ ಕೆಂಪಾಗಿ ಮಾಡಿಕೊಂಡು ಪೂಜೆಯನ್ನು ಮಾಡಿ ಪೀಠದ ಮೇಲೆ ಇಡಬೇಕು ಅಂತ ಹೇಳುತ್ತೆ. ಏನೂ ಇಲ್ಲಪ್ಪ, ಒಂದು ಬಟ್ಲಡಿಕೆ ಇಟ್ಟರೆ ಸಾಕು ಗಣಪತಿನೇ ಅಂತ. ಕೆಲವರು ನಂಬಿಕೆ ಇಲ್ಲದೆ ಇರೋದ್ರಿಂದ ಏನು ಮಾಡಿದ್ರೆ, ಭಾಳ ಜನ ಲಕ್ಷ್ಮೀನ ಇಟ್ಟಾಗ ಅವಳಿಗೊಂದು ಮುಖವಾಡ, ಗೌರಿ ಮುಖವಾಡನೇ ಬೇರೆ ಥರ ಇರುತ್ತೆ. ಅಂದರೆ ಗಣಪತಿ ಲಕ್ಷ್ಮಿ ಬೇರೆ ಬೇರೆ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಿ, ಗಣಪತಿ ಮಾವಾಹಿ ಅಂದರೆ ಗಣಪತಿನೇ ಬಂದು ಕೂತ್ಕೊಳ್ಳೋದು, ಸತ್ಯನಾರಾಯಣ ಬಂದು ಕೂತ್ಕೊಳ್ಳಲ್ಲ, ಸತ್ಯನಾರಾಯಣ ಮಾವಾಹಿ ಅಂದರೆ ಸತ್ಯನಾರಾಯಣ ಬಂದು ಕೂತ್ಕೊಳ್ಳೋದು, ಗಣಪತಿ ಬಂದು ಕೂತ್ಕೊಳ್ಳೋದು. ಹಾಗೆ ನೀವೇನು ಮಾಡಿದ್ರೆ, ಆ ನಂಬಿಕೆ ಇಲ್ಲದೆ ಇರೋದ್ರಿಂದ ಆ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಒಂದು ಫೇಸ್ನ ಇಟ್ಕೊತೀರ, ಅದರಿಂದ ಗಣಪತಿ ಮಣ್ಣಿನ ಥರ ಬಂತು, ಎಲ್ಲ ಇತ್ತು. ಆಮೇಲೆ ಗಣಪತಿ ಆಗಲೇ ವೀಣಾ ಹೇಳಿದಾಗೆ ನೀವು ಯಾವ ಗಣಪತಿನಾದ್ರು ಇಟ್ಕೋಬೋದು, ಬೆಳ್ಳಿದು ಇಟ್ಕೋಬೋದು ಅನುಕೂಲ ಇರೋರು, ಟೊಳ್ಳು ಇಟ್ಕೋಬೇಡಿ, ಮೊನ್ನೆ ಇಟ್ಕೋಬೇಕು, ಜ್ಞಾಪಕ ಇಟ್ಕೊಳ್ಳಿ. ಬೆಳ್ಳಿ ಆದರೆ ವಿಸರ್ಜನೆ ಮಾಡಬೇಕು. ಸೊ ವಿಸರ್ಜನೆ ಮಾಡೋಕ್ಕಾಗಿದ್ರೆ ಮನೆ ಮಟ್ಟೆ ಪೂಜೆ ಮಾಡ್ತೀನಿ ಅಂದರೆ ಮನೆ ಒಳಗೆ ಇಟ್ಕೊಳ್ಳೋ ಗಣಪತಿನ ಪೂಜೆ ಮಾಡಬೇಕು. ವ್ರತ ಇರಲ್ಲ, ವ್ರತ ಇದ್ದವ್ರು ನೀರಲ್ಲಿ ಬಿಡಬೇಕಾದ್ರೆ ಗಣಪತಿ ಮಣ್ಣಿಂದ ಇಟ್ಕೋಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸು, POP, ಟೊಳ್ಳು ಪೊಳ್ಳು ಎಲ್ಲ ಇಟ್ಕೋಬಾರ್ದು. ಗಣೇಶ ಬಂದ, ಕಾಯಿ ಕಡುಬು ತಿಂದ, ಹೊಟ್ಟೆ ಮೇಲೆ ಗಂಧ, ಚಿಕ್ಕೆರೆಯಲ್ಲಿ ಬಿದ್ದ, ದೊಡ್ಡ ಕೆರೆಯಲ್ಲಿ ಎದ್ದ. ಅಂದ್ರೇನು, ಚಿಕ್ಕೆರೆ ಅಂದರೆ ಮಣ್ಣಾಗಿ ಬಿದ್ದಾಗ ಜೇಡಿ ಮಣ್ಣು, ಆ ಮಣ್ಣಲ್ಲಿ ಹೋದಾಗ ದೊಡ್ಡ ಕೆರೆಯಲ್ಲಿ ಬಂದಾಗಲೂ ಜೇಡಿ ಮಣ್ಣು. ಮಣ್ಣು ಅಂದರೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ತಾಂಗ ಸಮಪ್ರಭಂ. ಆ ವಿದ್ಯುತ್ ಶಾಕ್ ಹೊಡಿದ ಜಾಗದಲ್ಲಿ 5 ಪಂಚಭೂತಗಳಿರೋ ಜಾಗದಲ್ಲಿ ಅವನ ಹೊಟ್ಟೆನೇ ಭೂಮಂಡಲ ಅಂತ ಹೇಳ್ತೀವಿ. ಒಂದು ಗಣಪತಿನ ಪೂಜೆ ಮಾಡಿದ್ರೆ ಇಡೀ ಭೂಮಂಡಲದಲ್ಲಿ ಏಕಾಕ್ಷರಂ ಬ್ರಹ್ಮ ಅಂದರೆ ಓಂ ಅಂತ ಸೃಷ್ಟಿಯಾಗಿದ್ದೆ ಗಣಪತಿ ಭೂಮಿಯಲ್ಲಿ. ಅದಕ್ಕೆ 14 ಲೋಕ ಅಂತ ಶಂಕರಾಚಾರ್ಯ ಹೇಳಿದ್ರು. ಒಂದು ಭೂಮಿ ಕೆಳಗಡೆ 7 ಲೋಕ, ಮೇಲ್ಗಡೆ 6 ಲೋಕ, ಎಲ್ಲ ಸೇರಿ 14 ಲೋಕನ ಶ್ರೀಚಕ್ರ ಬ್ರಹ್ಮಾಂಡ ಅಂತ. ನೀವು ಅದಕ್ಕೋಸ್ಕರ ಬ್ರಹ್ಮಾಂಡ ಅಂತ ಕಾರ್ಯಕ್ರಮ ನನಗೆ ಹೇಗೆ ಹೆಸರಿಟ್ಟೆ ಅಂದರೆ, ಬ್ರಹ್ಮಾಂಡ ಗುರುಗಳು ಅಂತ ನಿಮ್ಮೆಲ್ಲ ಇಟ್ಟಿರೋ ಹೆಸರು ಅಂದರೆ ಗಣಪತಿಯ ಮೂಲಾಧಾರ ಅವನು ಗಣಪತಿ. ಅದಕ್ಕೆ ಭೂಮಿಯನ್ನು ಇಡೀ ಲೋಕದಲ್ಲಿ ಬ್ರಹ್ಮಾಂಡ ಲೋಕ ಅನ್ನೋದು ಅವನೊಬ್ಬನೇ. ಅಂಥ ಒಂದು ಗಣಪತಿ ಹೊಟ್ಟೆ. ಇವತ್ತಿಗೂ ಪಳನಿಗೆ ಹೋದಾಗ ಗಣಪತಿನೇ ಬೆಟ್ಟ, ಅವನ ಹೆಗಲ ಮೇಲೆ ನಿಂತಿರೋನೆ ಪಳನಿ ಅಂಡಿ ಸುಬ್ಬಣ್ಣ. ಅದಕ್ಕೆ ಅಣ್ಣ ತಮ್ಮಂದ್ರೆ ಇಬ್ಬರೂ ಇರತಕ್ಕಂಥ ಸುಬ್ರಹ್ಮಣ್ಯನ ನೀವು ಯಾರಾದರೂ ಏನಾದರೂ ಕೇಳ್ಕೋಬೇಕು ಭೂಮಿ ಬಗ್ಗೆ ಅಥವಾ ಗಣಪತಿ ಬಗ್ಗೆ, ಋಣದ ಬಗ್ಗೆ ತೀರಿಸಬೇಕು, ದುಡ್ಡು ಚೆನ್ನಾಗಬೇಕು ಅಂದರೆ ನಾವು ಸುಬ್ರಹ್ಮಣ್ಯ. ಅದಕ್ಕೋದ ಒಂದು ಕಥೆ ಹೇಳ್ತೀನಿ. ಆದರೆ ವಿಚಾರ ಏನು ಅಂದರೆ, ಇವತ್ತು ಗಣಪತಿಯ ಪೂಜೆ ಮಾಡಬೇಕಾದ್ರೆ ಹೀಗೇ ಇರಬೇಕು ಅಂತ ಹೇಳಿ. ಆಮೇಲೆ ಗಣಪತಿ ನೀವು ದಯವಿಟ್ಟು ಬಲಮುರಿ ಯಾರು ಮನೇಲಿ ಇಟ್ಕೋಬಾರ್ದು. ಬಲಮುರಿ ಇಟ್ಟರೆ ಭಾಳ ಮಡಿ ಇರ್ಬೇಕು ಹೇಳಿದ್ರೆ, ದೇವಸ್ಥಾನ ಬಿಟ್ಟು ಮನೆ ಒಳಗೆ ಇಟ್ಕೊಂಡ್ರೆ ಭಾಳ ಕಷ್ಟ. ನಿಮಗೆ
ಪರೀಕ್ಷೆ ಮೇಲೆ ಪರೀಕ್ಷೆ ಯಾವತ್ತೂ ಅಂದ್ಕೊಳ್ಳಿ. ಆನೆ ಏನು ಮಾಡುತ್ತೆ, ಎಲ್ಲಾದ್ರೂ ಭಕ್ಷ್ಯ ಇಟ್ಟರೆ, ಲಾಡು ಇಟ್ಟರೆ, ಮೋದಕ ಇಟ್ಟರೆ ಸೊಂಡ್ಲು ಹಂಗೆ ಹೋಗಿ ಹಂಗೆ ತಿಂತಾ ಇರುತ್ತೆ. ಅಂದರೆ ಎಡಗೈಯಲ್ಲಿ ಅವನು ಏನು ಇಟ್ಕೊಂಡಿರ್ತಾನೆ ಆ ಕಡೆನೇ ಹೋಗ್ಬೇಕು ಸೊಂಡ್ಲು. ಸೊ ಎಡಭಾಗದಲ್ಲಿ ನ್ಯಾಚುರಲ್ಲಾಗಿ ಏನಿರುತ್ತೋ ಅಷ್ಟು ಮಾಡಿ ಎಡಗೈಯಲ್ಲಿ ಅವನ ಮೋದಕವನ್ನು ತಿಂತಾ ಇರಬೇಕು, ರುಚಿತಾ ಇರಬೇಕು ಅವ್ನು ಭಕ್ಷ್ಯಪ್ರಿಯ. ಆ ಮೋದಕಕ್ಕೆ ಅವ್ನು ಹೋಗಿರ್ತಾನೋ, ಕಡುಬಿಗೆ ಹೋಗಿರ್ತಾನೋ, ಭಕ್ಷ್ಯಕ್ಕೆ ಹೋಗಿರ್ತಾನೋ, ಎಡಗಡೆ ಇರಬೇಕು. ಹಾಗೂ ಸಿಗ್ಲಿಲ್ವಾ, ಮಧ್ಯದಲ್ಲಿದ್ದರೆ ಕಲಶವನ್ನು ಇಟ್ಕೊಂಡಿರೋ ಗಣಪತಿ ಇದೆ ಸಾಕು, ಬಲಮುರಿ ಗಣಪತಿ ಬೇಡ. ಆಮೇಲೆ ಗಣಪತಿಗೆ ವಿಭೂತಿನೇ ಇರಬೇಕು, ಧರಣಿ. ಅದಕ್ಕೆ ಏನು ಅಂತ ಹೇಳುತ್ತೆ, ವಾಯುರನಿಲಂ ಅಮೃತಂ ಅಭೇದಂ ಭಸ್ಮಾಂತಕಂ ಇದಂ ಶರಣಂ. ಭಸ್ಮವನ್ನು ಹಚ್ಕೊಂಡ್ರು. ಕೆಲವರು ಏನು ಮಾಡ್ತಾರೆ ಗೊತ್ತಾ, ನಾವು ವೈಷ್ಣವರು ನಾಮ ಹಾಕಬೇಕು, ನಾಮ ಹಾಕಿರೋ ಗಣಪತಿ ಇಟ್ಕೊಬೇಡಿ, ನಾಮ ಹಾಕ್ಬಿಡ್ತಾನೆ ಹುಷಾರ್. ಮನೇಲಿ ಎಲ್ಲ ಪೆದ್ದ ನನ್ನ ಮಕ್ಕಳು ಮಾಮ ಇರೋ ನಮಸ್ಕಾರ ಏನಾದರೂ ಮಾಡಿ ಇಟ್ಕೊಂಡ್ರೆ ಆ ಗಣಪತಿ ನಿಮಗೆ ಚೊಂಬು ಕೊಡೋದು ಗ್ಯಾರಂಟಿ. ಅಂದರೆ ಅವನು ವೈಷ್ಣವ ಸ್ವರೂಪದಲ್ಲಿ ಇರ್ತಾನೆ, ಗಣಪತಿ ಹೀಗಿರ್ತಾನೆ. ಗಣೇಶ ಅಂದರೆ ಏನು ಅಂದರೆ, ಯಾವಾಗ ಆನೆಯನ್ನು ತಲೆನಿಟ್ಟ ಅವನು ಭೂತಗಣಾಧಿಪತಿ ಶಿವನಿಗೆ ಸೇರ್ತಾನೆ. ತಲೆ ಇಲ್ಲದೆ ಇರೋವನ್ನ ವಿಶ್ವಕ್ಸೇನ ಅಂತ ಕರೀತಾರೆ. ಇವತ್ತಿಗೂ ಅದಕ್ಕೆ ವೆಂಕಟೇಶ್ವರ ದೇವಸ್ಥಾನ, ಚೆನ್ನಕೇಶ್ವರ ದೇವಸ್ಥಾನ ಅಂದರೆ ತಲೆ ಇಲ್ಲದೆ ಇರೋ ಗಣಪತಿ. ಅಂದರೆ ಮೊದಲು ಬರೀ ಸುಂದರವಾಗಿರ್ತಾನೆ, ಪಾರ್ವತಿ ಸೃಷ್ಟಿ ಮಾಡಿದೆ, ಅವನಿಗೆ ಆನೆ ತಲೆ ಇಟ್ಟಿರಲ್ಲ ಅಂತ ಅವನಿಗೆ ಗಣಪತಿ ವಿಶ್ವಕ್ಸೇನ ಅಂತ ಹೆಸರು. ಆವಾಗ ಅವನಿಗೆ ನಾಮ ಹಾಕ್ಬೋದು. ನೀವು ಇವ್ರಿಗೆ ನಾಮ ಹಾಕಿರೋ ಗಣಪತಿ ಯಾರೋ ಹೇಳಿದ್ರು ಅಂತ ಮಾಡ್ಕೊಂಡು ಕೂತ್ಕೋಬೇಡಿ. ಆಮೇಲೆ ಗಣಪತಿ ಕಚ್ಚೆನೆ ಕಟ್ಟಿರಬೇಕು, ಪೀಠದ ಮೇಲೆ ಕೂತಿರಬೇಕು. ಹಿಂಗಿದೆ 32 ಗಣಪತಿಲಿ ಹಂಸದ ಮೇಲೆ ಕೂತಿರೋ ಗಣಪತಿ ದುಡ್ಡು ಬೇಕು ಅಂದರೆ ಹಂಸದ ಮೇಲೆ ಕೂತಿರೋ ಗಣಪತಿ ತೊಗೊಂಬನ್ನಿ ಅಂತ ಹೇಳ್ಕೊಡ್ತೀನಿ. ಸಿಂಹದ ಮೇಲೆ ಕೂತಿರೋ ಗಣಪತಿ ಅಂದರೆ ಧೈರ್ಯ ಕೊಡ್ತಕ್ಕಂಥ ಗಣಪತಿ ಬೇಕು ಅಂದರೆ ಸಿಂಹದ ಮೇಲೆ ಕೂತಿರೋ ಗಣಪತಿ ಬೇಕು. ಅದೇ ರೀತಿ ನವಿಲ್ ಮೇಲೆ ಕೂತಿರೋ ಗಣಪತಿ ಬೇಕು ಅಂದರೆ ಭೂಮಿಯನ್ನು ಕೊಡೋ ಗಣಪತಿ ವ್ರತ ಹೇಳ್ಕೊಡ್ಬೇಕು ಅಂತ ಹಿಂಗಿದೆ. ಅದಕ್ಕೆ ದ್ವಾತ್ರಿಶತ್ ಅಂತ 32 ವಿಧವಾದ ಗಣಪತಿ ಇದೆ. ಅಷ್ಟಗಣಪತಿ ಅಂತ ಇವತ್ತು ನೀವೇನಾದರೂ ಪೂನಾಗೆ ಹೋದರೆ ಯಾರು ಅಷ್ಟಗಣಪತಿ ನೀವು ನೋಡೇ ಇಲ್ಲ, ಪೆದ್ದುಗಳು ಎಲ್ಲ ಟೂರು ಮಾಡ್ತೀರಾ. ಇಡೀ ಭೂಮಂಡಲದಲ್ಲಿ ಮಹಾರಾಷ್ಟ್ರದಲ್ಲಿ ಪೂನಾನಲ್ಲಿ ಅಷ್ಟಗಣಪತಿ ಮಂದಿರ ಅಂತ ಒಂದೇ ಒಂದು ನವಗಣಪತಿ ಕೊನೆಯವನು ಬಂದರು, ದಗಡು ಸೇಠ್ ಮಹಾಗಣಪತಿ. ಅವನು ದಗಡು ಸೇಠ್ ಅಂದರೆ ಏನು ಗುಂಡು ಕೂತಿಯಾನೆ 10 ಅಡಿ, ಏನು ಅಂದರೆ 1108 ತಿಂಡಿ ದಿನ ಆಡಬೇಕು ಅವನಿಗೆ. ಎಷ್ಟು ಚೆನ್ನಾಗಿದೆ ನಂದು. ಯಾರ ಗಣಪತಿನ ಪೂಜೆ ಮಾಡ್ತಾರೋ ಕೋಟ್ಯಾಧೀಶ್ವರ ಆಗೋದು ಗ್ಯಾರಂಟಿ. ಅಂದರೆ ಕೋಟಿ ಬರುತ್ತೆ ಅಂತಲ್ಲ, ನಿನಗೆ ಒಂದು ದಾರಿ ತೋರಿಸ್ಕೊಡ್ತಾನೆ, ಅಭಿವೃದ್ಧಿಗೆ ಮಾರ್ಗ ತೋರಿಸ್ತಾನೆ, ಎಲ್ಲೋ ಚಿಕ್ಕದಾಗಿರೋ ಕೆಲಸ ಪ್ರಮೋಷನ್ ಕೊಡಿಸ್ತಾನೆ, ಹೇಗೆ ಅಭಿವೃದ್ಧಿ ಮಾಡಿಸ್ತಾನೆ ಅನ್ನೋದು ಬಹಳ ವಿಶೇಷ. ಸೊ ಈ ರೀತಿ ಗಣಪತಿಗಳನ್ನ ಮಾಡಬೇಕು ಅನ್ನೋದು ಇದೆ, ಆದರೆ ವ್ರತ ಹಿಡಿಬೇಕು. ಅದಕ್ಕೆ ನಿಮ್ಗೆ ವ್ರತ ಇಲ್ದಿದ್ದವರು ಶಾರದಮ್ಮನವ್ರು ಹೇಳಿದ್ರು, ಚಂದ್ರಶೇಖರ್ ಹೇಳಿದ್ರು, ರಾಮು ಹೇಳ್ದ ಅಂದ್ಬಿಟ್ಟು ಮಾಡೋದಲ್ಲ. ಯಾವ ಕಾಲಕ್ಕೂ ನಾವುಗಳು ನಿಮ್ಮ ಗಣಪತಿ ನಮ್ಮ ತಾತನ ಕಾಲದಿಂದ ಬಂದಿದೆ ಮಾಡೋಣ. ಫ್ರೆಂಡ್ಶಿಪ್ಗೋಸ್ಕರ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಗಣೇಶನನ್ನು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಗುರುಜಿ ತಾವು ಹೇಳಿದ್ರೆ ಯಾವ ರೀತಿಯಾಗಿ ಗಣೇಶನ ಪೂಜೆ ಆಗಬೇಕು ಅನ್ನುವಂಥದ್ದು. ಈಗ ಸಾಮಾನ್ಯವಾಗಿ ಸಂಪ್ರದಾಯ ಇಲ್ಲದೆ ಇರೋರು ಹೊಸದಾಗಿ ನಾನು ಗಣೇಶನನ್ನು ತಂದು ಕೂರಿಸ್ತೀನಿ ಅನ್ನುವಂತಹ ಭಾವನೆ ಇರುತ್ತೆ. ಏನು ಹೇಳ್ತೀರಿ ಗುರುಜಿ, ಕೂರಿಸ್ಬೋದಾ? ಸಾಧಾರಣ ಕೂಡಿಸ್ಬೋದು, ಅಭ್ಯಂತರ ಇಲ್ಲ. ಆಮೇಲೆ ಎಲ್ಲರಿಗೂ ಅಡ್ಜಸ್ಟ್ ಅಂದರೆ ಚಿಕ್ಕ ವಯಸ್ಸು ಮಗುವಿಂದ ಹಿಡಿದು ದೊಡ್ಡ ವಯಸ್ಕರಾಗಿರ್ತಕ್ಕಂಥ ಮುಗ್ಧರಾಗಿರ್ತಕ್ಕಂಥ ಮುದುಕರು, ಯೌವನದಿಂದ ಪರಿವರ್ತನಾ ಸ್ವರೂಪಕ್ಕೆ ಮೋಕ್ಷ ಕಾಲಕ್ಕೆ ಇರೋವಂಥವ್ರು ಕೂಡ ನಾವು ಪೂಜೆ ಮಾಡೋದು ಗಣಪತಿ ಒಬ್ಬನೇ. ಆಮೇಲೆ ಗಣಪತಿ ಬೇಜಾರು ಮಾಡ್ಕೊಳ್ಳ ನೋಡಿ, ಯಾವ ವೇಷದಲ್ಲಾದರೂ ಇಡು, ಹೆಂಗಾದರೂ ಇಡು, ಪಾಪ ಏನೋ ಅಡ್ಜಸ್ಟಬಲ್ ಗಣಪತಿ ಅವನು. ಸೊ ಅವ್ರ ತಂದೆ ಥರನೇ ಬೋಲಾಶಂಕರ, ಇವನೂ ವಿಶೇಷವಾಗಿರ್ತಕ್ಕಂಥ ಗಣಪತಿ ಎಲ್ರಿಗೂ ಅಡ್ಜಸ್ಟ್ಮೆಂಟು. ಏನು ಅಂದರೆ ಅವ್ನಿಗೆ ತಿಂಡಿ ಇಟ್ಬಿಡ್ಬೇಕು ಅಷ್ಟೇ, ಎಷ್ಟೇ ಮಾಡೋ 21 ವೆರೈಟಿ ಗಣಪತಿ. ಅದಕ್ಕೆ ಮಂಗಳಸ್ಥಿತಿ ಅಂತ ಕರಿತೀವಿ. ಗಣಪತಿಗೆ ಭಕ್ಷ್ಯಪ್ರಿಯ ಗಣಪತಿ ಇದ್ದರೆ ಎಷ್ಟು ತಿಂಡಿ ಇಟ್ಟರೆ ಇನ್ನೊಂದೆರಡು ತಿಂಡಿ ಇಡೋದು ಗಂಟೋಗುತ್ತೆ ಅಂತಾನೆ. ಅದೇ ರೀತಿ ಸೂರ್ಯ ನಮಸ್ಕಾರ ಪ್ರಿಯ ಅಂತ ಹೇಳಿ ಎಷ್ಟು ನಮಸ್ಕಾರ ಹಾಕಿದ್ರು ಇನ್ನೊಂದೆರಡು ಹಾಕು ಅಂತಾನೆ. ಈಶ್ವರ ಅಭಿಷೇಕ ಪ್ರಿಯ ಅಂತ ಎಷ್ಟು ನೀರು ಸುರಿದ್ರು 2 ಬಾವಿ ಇದೆಯಲ್ಲ ಅಂತಾನೆ. ವಿಷ್ಣು ಅಲಂಕಾರ ಪ್ರಿಯ ಅಂದರೆ ಎಷ್ಟು ಅಲಂಕಾರ ಮಾಡೋದು ಇನ್ನೊಂದಷ್ಟು ಹೂ ಹಾಕು ಅಂತಾನೆ. ಅಮ್ಮನವರು ಸ್ತೋತ್ರ ಪ್ರಿಯ, ಹಾಡು ಹೊಗಳ್ತಾ ಇರಬೇಕು, ನೀನೇ ರಾಣಿ, ನೀನೇ ಸುಂದರಿ, ಏನು ಚೆನ್ನಾಗಿದೆಯಮ್ಮ ಅಂತ. ಅದಕ್ಕೆ ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ದೇವಿ ಸ್ತೋಕ್ತದಲ್ಲಿ ಎಲ್ಲ ಹಾಡಿ ಹೊಗಳ್ಬೇಕು ಅಮ್ಮನವ್ರಿಗೆ ಮಾತ್ರ. ಅವಳು ಎಷ್ಟು ಹಾಡಿದ್ರೆ ಅಟ್ಟದ ಮೇಲೆ ಕುಡಿಸಿದ್ರೆ ಭಾಳ ಸಂತೋಷ ಅಂತಾಳೆ. ಅದಕ್ಕೆ ಅವಳನ್ನ ಸ್ತೋತ್ರಪ್ರಿಯಾಂ ದೇವಿ. ಹಾಗೆ ಗಣಪತಿಗೆ ಎಷ್ಟು ತಿಂಡಿಗಳು ಇರ್ತಾ ಇರ್ತಿರೋ ಅಷ್ಟು ಚೆನ್ನಾಗಿ. ಆಮೇಲೆ ಕಡುಬು ಮಾಡೋದು ತುಂಬಾ ಇಷ್ಟ. ಅಂದ್ರೆ ಗುರುಜಿ ಬರ್ತೀನಿ, ಗಣೇಶ ಭಕ್ಷ್ಯಪ್ರಿಯ, ಏನೆಲ್ಲ ಭಕ್ಷ್ಯಗಳ ಆತನಿಗೆ ಇಡಬೇಕು ಅನ್ನುವಂಥದ್ದನ್ನ ಕೇಳ್ತೀನಿ. ಈಗ ಕಾಲರ್ ಇದ್ದಾರೆ, ಮಾತನಾಡ್ಸ್ಕೊಂಡ್ಬಿಡೋಣ. ಚಾಮರಾಜನಗರದಿಂದ ಅನಂತ ಪ್ರಸಾದ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಅನಂತ ಪ್ರಸಾದ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಸರ್. ಮೇಡಮ್ ಇಲ್ಲಿ ಗುರುಗಳನ್ನ ಕೇಳಬೇಕಿತ್ತು. ಕೇಳಿ. ಈ ನೈವೇದ್ಯಕ್ಕೆ ಎಲ್ಲ ಕಡುಬು ಗಿಡುಬು ಮೋದಕ ಇವೆಲ್ಲ ಇಡ್ಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಮುಸ್ರೆ ತಿಂಡಿ ನಮ್ಮಲ್ಲಿ ಇಡಲ್ಲ. ಅದಕ್ಕೆ ಅಕಸ್ಮಾತ್ ಬರೀ ಹಣ್ಣು ಕಾಯಿ ನೈವೇದ್ಯ ಕಡಲೆ ಬೆಲ್ಲ ಕಲ್ಸ ಅಂಜೂರ ಇದು ಇಟ್ಟು ಮಾಡ್ಬೋದಾ? ಏನ್ ಹೆಸರು? ಅನಂತ. ಏನು ಅಂದ್ರೆ ಹೆಂಗಾದ್ರೂ ಇಡ್ಬೋದು. ಮುಸ್ರೆ ಅಂದ್ರೆ ನೀವುಗಳು ಎಂಜಿಲ್ ಮಾಡಿರೋದು, ಮೊನ್ನೆ ಇರೋದು, ನೀವು ತಿನ್ನಕ್ಕೆ ಮೊದಲು ಇಡೋವಂಥದ್ದಲ್ಲ, ತಿಂದ ಮೇಲೆ ಇಡೋದಲ್ಲ ಮುಸ್ರೆ.
ಅದ್ರ ಪಾಡ್ಗೆ ಅದ್ರ ಡೈರೆಕ್ಟಾಗಿ ಇಟ್ಟರೆ ಅವನೇನು ಬೇಜಾರು ಮಾಡ್ಕೊಳ್ಳಲ್ಲ. ಬೇಡ ಗಣಪ ನನಗೆ ಅನಂತೋ ಅಂತ ಹೇಳಿದ್ರೆ ಬೇಜಾರಲ್ಲ. ಏನಾಗಿದೆ, ಮಡಿ ಮೈಲಿಗೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಇರಬೇಕು. ತುಂಬ ಮಡಿ ಮೈಲಿಗೆ ಅಂದರೆ ಓವರ್ ಆ್ಯಕ್ಟಿಂಗ್ ಅಂತಾರೆ. ಗಣಪತಿಗೆ ಎಷ್ಟು ಬೇಕು, ನಾನು ಒಳ್ಳೆ ಚೆನ್ನಾಗಿ ಕಡುಬು ಅಂದರೆ ಅನ್ನದ ಕಡುಬು ಅಂತಲ್ಲ. ಅನ್ನ ಏನು ನೆನ್ನೆದು ಅನ್ನ ಮಾಡಿರ್ತೀವ ಅಲ್ಲ, ಅದಕ್ಕೆ ಅಂತ ಅಕ್ಕಿ ಹಿಟ್ಟು ಸಪ್ರೇಟು, ತೊಳೆದಾರ ಹಾಕಿರ್ತೀವಿ, ಫಸ್ಟ್ ಕ್ಲಾಸಾಗಿ ಮಾಡಿರ್ತೀವಿ. ಆವಿ ಕಡುಬು ಅಂದರೆ ಖಾರದ್ದು ಸಿಹಿದು ಮಾಡ್ಬೋದು, ಏನು ಅಭ್ಯಂತರ ಇಲ್ಲ. ಮುಸ್ರೆ ಅಂದರೆ ಏನು ಅಂದರೆ ತಿನ್ನೋ ಪದಾರ್ಥಗಳು ಅವನಿಗೆ ಹಾರ ಹಾಕ್ತಾರಲ್ಲ ಪೆದ್ದನ ಮಕ್ಕಳು, ಅರ್ಚಕರು ಶುರು ಮಾಡಿದ್ದೋ ಗೊತ್ತಿಲ್ಲ, ಅದು ಯಾರ್ಯಾರು ಶುರು ಮಾಡೋದು ದೇವ್ರ ಮೇಲೆಲ್ಲ. ನೈವೇದ್ಯಂ ಸಮರ್ಪಯಾಮಿ ಅಂತಲೇ ಇರೋದೇ ಹೊರತು ಅಲಂಕಾರಂ ಸಮರ್ಪಯಾಮಿ ಅಂತ ಎಲ್ಲೂ ಇಲ್ಲ. ವಡೆ ತಾಂಜಿನಿಗೆ ಹಾಕೋದು, ಗಣಪತಿ ಕಡಬೆತ್ತು ದೇವಸ್ಥಾನಕ್ಕೆ ಅಲಂಕಾರ ಮಾಡೋದು ಯಾವ ಶಾಸ್ತ್ರದಲ್ಲೂ ಇಲ್ಲ. ತಿನ್ನೋ ಪದಾರ್ಥವನ್ನು ಅವ್ನಿಗೆ ಹಾಕಿದ್ರೆ ಮುಸ್ರೆ ಅಂತ, ನೈವೇದ್ಯ ಮಾತ್ರ ಇಡಬೇಕು. ಸೊ ತಿಂಡಿ ತಿನಿಸುಗಳನ್ನ ಅವನಿಗೆ ಆನೆಗೆ ಏನೇನು ಇಷ್ಟ, ಬೆಲ್ಲ ಇಷ್ಟ, ಹುರ್ಗಡ್ಲೆ ತುಂಬ ಇಷ್ಟ, ಕಡಲೆಕಾಯಿ ಬೀಜ ಚೆನ್ನಾಗಿ ಹುರಿದಿರೋದಲ್ಲ, ಅವನಿಗೆ ಇಷ್ಟವಾಗಿರೋದು ಬೇಯಿಸಿರೋದು. ಅದಕ್ಕೆ ಆವಿ ಎಲ್ಲ ತುಂಬ ಇಷ್ಟ ಅವನಿಗೆ. ಮೋದಕ ಇಷ್ಟ, ಕಡುಬುದಲ್ಲಿ ಸಿಹಿಗಿಂತ ಖಾರ ತುಂಬ ಇಷ್ಟ. ಯಾಕೆ ಖಾರ ಇಷ್ಟ ಅಂದರೆ ಗೌರಿ ಗಣೇಶ ಇಬ್ಬರು ಬಂತು, ಅವಳು ಕಡಲೆಬೇಳೆ ಪಾಯಸ, ಅಕ್ಕಿ ಕಡಲೆಬೇಳೆ ಅಂದರೆ ತುಂಬ ಇಷ್ಟ ಅವಳಿಗೆ ಸ್ವೀಟಲ್ಲಿ. ಖಾರದಲ್ಲಾದರೆ ಖಾರದ ಕಡುಬು, ಇವನಿಗಾದರೆ ಸಿಹಿ ಕಡುಬು. ಸೊ ಇವನಿಗೇನು ಅಂದರೆ ತೆಂಗಿನಕಾಯಿ ಸಮೇತವಾಗಿ ಆನೆ ಏನೇನು ತಿನ್ನುತ್ತೆ, ತೆಂಗಿನಕಾಯಿ, ಅಡಿಕೆ ಎಲ್ಲ ಫಸ್ಟ್ ಕ್ಲಾಸ್, ಯಾಲಕ್ಕಿ ಗೀಲಕ್ಕಿ ಹಾಕಿ ಭಕ್ಷ್ಯ ಭೋಜನಗಳಲ್ಲಿ ಇಷ್ಟವಾಗಿರ್ತಕ್ಕಂಥದ್ದು. ಅದಕ್ಕೆ ವಿವಾಹ ಭೋಜನಂಬು ಎಂತೈನ ವಂಟ ಕಂಬು ಅಂತ ಅಂತ ತಿನ್ನಬೇಕು. ಅಂಥ ಒಂದು ಗಣಪತಿ ಕುಬೇರನ ಆಸ್ಥಾನಕ್ಕೆ ಹೋದಾಗ ಎಂತೆಂಥ ಭಕ್ಷ್ಯ ಇತ್ತು ತಿಂದ. ಆದರೂ ದುರಹಂಕಾರವಾಗಿದ್ದು ಕುಬೇರನಿಗೆ ಆಸ್ಥಾನಕ್ಕೆ ಮುರಿಯೋಕ್ಕೋಸ್ಕರ ಏನು ಮಾಡ್ದ, ಅಡುಗೆ ಮನೆ ಗಿಡಿಗೆ ಮನೆ ಎಲ್ಲ ಹೋಗಿ ಅವನು ಎಲ್ಲ ಪದಾರ್ಥ ತಿಂದರೂ ಒಂದೇನು ಹೇಳ್ತಾನೆ, ಅಮ್ಮ ನೀನು ಹಾಲು ಕೊಡೋದು. ಆ ಒಳಲೆಯಲ್ಲಿ ಹಾಲು ಕೊಟ್ಟರೆ ಅದಕ್ಕೆ ಅವ್ನಿಗೇನು ಹೇಳ್ತಾನೆ, ಜೇನುತುಪ್ಪದ ಹಾಲು ಭಾಳ ಇಷ್ಟ. ಅದಕ್ಕೆ ಮಂಗಳೂರು ಕಡೆ ಏನು ಮಾಡ್ತಾರೆ, ಸಣ್ಣ ಜೇನು ಕಿರ್ಜೇನು ಅಂತಿರುತ್ತೆ, ಆ ಜೇನುತುಪ್ಪ ಈ ಹಸುವಿನ ಹಾಲು ಹಿಂಡಿರೋದನ್ನ ಹಾಕಿ ಗಣಪತಿಗೆ ನೈವೇದ್ಯ ಇಷ್ಟಪ್ರಿಯಾಮ್ದೇಮ್. ಅದಕ್ಕೆ ಕಮಂಡ್ಲ ಗಣಪತಿ ಅಂತ ಕೇಳಿದೆ. ಪಾರ್ವತಿ ಶನಿದೋಷ ಪರಿಹಾರ ಮಾಡೋಕ್ಕೆ ಕಮಂಡ್ಲ ಗಣಪತಿ ಭಾಳ ಮುಖ್ಯ. ಸೊ ಇವತ್ತಿಗೂ ಬಾಂಬೆಲಿ ಹೋದಾಗ ರಸಮಯವಾಗಿರ್ತಕ್ಕಂಥದ್ದು ಏನಂದರೆ, ನಾವು ಜಿಲೇಬಿ ಇಡಲ್ಲ, ಅವರು ಜಾಂಗ್ರಿ ಇಡ್ತಾರೆ. ಜಾಂಗ್ರಿನಲ್ಲಿ ರಸ ಸೋರ್ತಾ ಇರಬೇಕು. ಅವನಿಗೆ ಪಾನಕಕ್ಕಿಂತ ಪೂರ್ತಿಯಾಗಿ ಬೆಲ್ಲ, ಜೋನಿ ಬೆಲ್ಲ ಇಷ್ಟ, ಬೆಲ್ಲ ಡೈರೆಕ್ಟಾಗಿ ಇಷ್ಟ ಇಲ್ಲ. ಆನೆಗೆ ಅಂತ ಹೀರ್ಕೊಳ್ಳೋದು ಭಾಳ ಇಷ್ಟ. ಅಂಥದಕ್ಕೆಲ್ಲ ಎಷ್ಟು ಚೆನ್ನಾಗಿರುತ್ತೋ ಅಂಥದ್ದೆಲ್ಲ ಅವ್ನಿಗೆ ಇಷ್ಟ ಇರೋದ ಯಥಾಶಕ್ತಿ. ಆಮೇಲೆ ಹೀಗೆ ಮಾಡು ಹಾಗೆ ಮಾಡು ಅಂತ ಅವನಿಗೆ ಹೇಳಲ್ಲ. ನೋಡಪ್ಪ ನಾನು ಬಡವ, ನನ್ನ ಹತ್ರ ಕಡಲೆಕಾಯಿ ಬೀಜ ಇದೆ, ನೋಡಪ್ಪ ಹುರುಗಡ್ಲೆ ಇಡ್ತೀನಿ ನನ್ನ ಕೈಯಲ್ಲಿ, ಯಥಾಶಕ್ತಿ ನಮಸ್ಕಾರ ಮಾಡ್ತೀನಿ ಸಾಕು. ಅವನೇನು ಬೇಡ ಅನ್ನಲ್ಲ, ನೀನು ಇದೇ ಇಡಬೇಕು ಅಂತ ಏನು ಮಾಡಲ್ಲ. ನಿನ್ನ ಭಕ್ತಿ ಶ್ರದ್ಧೆ ಇಂಪಾರ್ಟೆಂಟ್. ಸರಿ ಗುರುಜಿ, ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಬೆಂಗಳೂರಿನಿಂದ ನಿರ್ಮಲಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ನಿರ್ಮಲಾ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಗುರುಜಿ ಇದ್ದಾರೆ, ಮಾತಾಡಿ. ಗುರುಜಿ ನಮಸ್ತೆ ಗುರುಜಿ. ಶುಭಮಸ್ತು, ಗೌರಿ ಗಣೇಶ ಒಳ್ಳೇದಾಗ್ಲಿ. ಗುರುಜಿ, ಈಗ ಗಣೇಶನ್ ಇಡ್ಬೇಕು ಅಂತಾರಲ್ವಾ ಗುರುಜಿ, ಅದು ಇಟ್ರೆ ತಪ್ಪ ಗುರುಜಿ? ಏನೋ ಕಟ್ಟಾಗೋಯ್ತು ಮಧ್ಯದಲ್ಲಿ, ಏನಮ್ಮ ಇನ್ನೊಂದ್ಸರಿ ಪ್ರಶ್ನೆ ಕೇಳಿಮ್ಮ. ಅಣ್ಣ ತಮ್ಮಂದಿರು 4-5 ಜನ ಇರ್ತಾರಲ್ಲ ಗುರುಜಿ, ಒಬ್ರು ಮನೇಲಿ ಗಣೇಶನ್ ಇಡ್ಬೇಕು, ಎಲ್ಲರೂ ಇಡಬಾರ್ದು ಅಂತ ಹೇಳ್ತಾರಲ್ಲ, ಅದೆಲ್ಲ ಏನೂ ಇಲ್ಲ. ಯಾವ ಗಣಪತಿನೂ ಹಂಗೆಲ್ಲ ಇಡಬಾರ್ದು ಅಂತ ಏನಿಲ್ಲ. ಗಂಡ ಹೆಂಡತಿ, ಇವಾಗ ಹೆಂಡತಿ ಹೊಸದಾಗಿ ಮದುವೆ ಆಗಿರ್ತಾಳೆ, ನಾನು ಇವ್ರ ಜೊತೆ ಇಡಿಸಲ್ಲ, ನಾನು ಸಪ್ರೇಟಾಗಿ ಇಡ್ತೀನಿ ಅಂತಾಳೆ, ಸಂತೋಷ. ಒಟ್ಟಿಗೆ ಮಾಡೋ ಕುಟುಂಬಗಳು ಕೆಲವಿರ್ತಾರೆ ನಿರ್ಮಲ, ಅಂಥವ್ರು ಒಗ್ಗಟ್ಟಾಗಿ ಮಾಡಿದ್ರೆ, ನೋಡೆ ನಮ್ಮಲ್ಲಿ ಮಾಡ್ತೀವಿ ನೀವೆಲ್ಲರೂ ಸೇರಮ್ಮ ಅಂದರೆ ಸಂತೋಷ, ಅದು ಒಗ್ಗಟ್ಟು, ಭಾಳ ಸಂತೋಷ, ಮೆಚ್ಕೋಬೇಕು. ಆದರೆ ಕೆಲವ್ರಿಗೆ ಹೆಂಡ್ತೀರು ಹೇಳ್ಕೊಡ್ತಾರೆ, ನೀವೇ ಅವ್ರ ಮನೆಗೆ ಏನ್ರಿ ಹೋಗೋದು, ನಮ್ಗೆ ಸ್ವತಂತ್ರ ಇರಲ್ಲ, ನಾವು ಸಪ್ರೇಟಾಗಿ ಮಾಡ್ಕೊಳ್ಳೋಣ ಅಂತಾರೆ. ಅದಕ್ಕೇನು ಬೇಡ ಅಂತೀರಾ? ದೇವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ನಿಮ್ಮ ಭಾವನೆಗೆ ನಾವು ಮಾಡ್ಕೊಂಡಿರೋ ಕರ್ಮಕ್ಕೆ ಅದಷ್ಟೇ ಹೊರತು ಹೀಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಂತ ಎಲ್ಲೂ ಶಾಸ್ತ್ರ ಇಲ್ಲ. ಅಣ್ಣ ತಮ್ಮಂದ್ರೆ ಹೀಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಂತ ಕೂಡ ಎಲ್ಲೂ ಇಲ್ಲ. ಅಕ್ಕ ತಂಗೀರು ಏನು ಹೇಳುತ್ತೆ ಅಂದರೆ, ನಾಗರ ಪಂಚಮಿಗೆ ಇವಳು ಹೋಗಿ ತನಿ ಎರೆದು ಬರಬೇಕು, ಗೌರಿ ಹಬ್ಬಕ್ಕೆ ಅವನು ಬಂದು ಮಡ್ಲಕ್ಕಿನ ತವ್ರ ಮನೆಯದೇನಿದೆ ಇವ್ರಿಗೆ ಮಕ್ಕಳಿಗೆ ಮರದ ಬಾಗ್ನೆಲ್ಲ ಕೊಡಬೇಕು ಅನ್ನೋದೇ ಕ್ರಮ. ಸೊ ಅದರಿಂದ ಅಣ್ಣ ತಂಗಿರ ಭಾವನೆಯನ್ನು ನಾಗರ ಪಂಚಮಿ ಗಣಪತಿಗೆ ಹಾಲು ತನಿ ಎರಿ ಅಂತ ಹೇಳ್ತಾರಲ್ಲ, ಚೌತಿ ಅಂತ ಮಾಡಿ ಅಂಥವರೆಲ್ಲ ಕೆಲವರು ನಾಗಪಂಚಮಿಗೆ ಹಾಕದೇ ಇದ್ರು ಗಣಪತಿಗೆ ಚೌತಿ ದಿವಸ ಮಾಡ್ಕೊತಾರೆ. ಅದಕ್ಕೆ ಗಣೇಶ ಸುಬ್ರಹ್ಮಣ್ಯನಿಗಿರ್ತಕ್ಕಂಥ ಒಂದು ಬಾಂಧವ್ಯ ಈ ರೀತಿಯಾದ ಸಂಬಂಧ ಅಷ್ಟೇ ವಿನಃ ಹೀಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಂತ ಎಲ್ಲೂ ಶಾಸ್ತ್ರ ಇಲ್ಲ. ಸರಿ, ಈಗ ರಾಯಚೂರಿನಿಂದ ಹುಲಿಗೆಮ್ಮ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಹುಲಿಗೆಮ್ಮ ಅವರೇ. ನಮಸ್ಕಾರ. ಹಬ್ಬ ಜೋರಾ ನಿಮ್ಮ ಮನೆಯಲ್ಲಿ? ಹ್ಞೂ ರೀ, ಮಾಡ್ತಾವ್ರಿ. ಮಾಡ್ತಾ ಇದ್ದೀರಾ? ತಮ್ಮ ಪ್ರಶ್ನೆಮ್ಮ? ಗುರುಜಿಗೆ ನಮಸ್ಕಾರ ಗುರುಜಿ. ಶುಭಮಸ್ತು ಹುಲಿಗೆಮ್ಮ ಅವರು. ಓ ಬಹಳ ಸಂತೋಷ. ಮುನ್ರಾಬಾದ್ ಹುಲಿಗೆಮ್ಮ. ಗುರುಜಿ, ನಾನು ಯಾವಾಗ್ಲದ್ದು ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ ಗುರುಜಿ. ನಿನ್ನ ಆಶೀರ್ವಾದ ನಮ್ ಮ್ಯಾಗ ಯಾವಾಗ್ಲಾದ್ರಿ. ಖಂಡಿತ ಹುಲಿಗೆಮ್ಮನ ಆಶೀರ್ವಾದನೇ ಇದೆ. ನಿಮ್ಮ ಅಮ್ಮ ಇಟ್ಟಿದ್ದ ಹುಲಿಗೆಮ್ಮ ಅಂತ? ಹಾ ಗುರುಜಿ. ಮುನ್ರಾಬಾದ್ ಹುಲಿಗೆಮ್ಮ. ಅದೇ ನಮ್ಮ ಮನಿ ದೇವ್ರ. ಕುಲದೇವತೆ ಅನುಗ್ರಹ ಪ್ರಾಪ್ತಿರಸ್ತು, ಹೊಸಪೇಟೆ ಹತ್ರ. ಬಹಳ ಸಂತೋಷ. ಇರ್ಲಿ, ಏನ್ ಸಮಾಚಾರ? ಗುರುಜಿ, ಅದೇ ನಮ್ಮ ಅಕ್ಕನವ್ರನ್ನು ಮಾಡ್ತಾರ ಗುರುಜಿ. ಅವ್ರಿಗೆ ಒಬ್ಬೆ ಮಗಳ, ಬಟ್ ಗಣಪತಿ ಪೂಜೆ ಮಾಡ್ತಾರ. ಮದುವೆ ಆಗಿ 3 ವರ್ಷ ಆಯ್ತು ಗುರುಜಿ, ಮಕ್ಕಳಿಲ್ಲ. ಸರಿ. ನಮ್ಮ ಅಕ್ಕನೇ ನನ್ನ ಸಾಕಿದ್ದು ಗುರುಜಿ. ಮದುವೆ ಮಾಡಿ ಕೊಟ್ರ ನಾನು 3 ಮಕ್ಕಳವ, ಆದ್ರೆ ಅಕ್ಕಿನ ಮಗಳಿಗೆ ಮಕ್ಕಳಿಲ್ಲ ಗುರುಜಿ. ಅದೇ ನನ್ನ ಬೇಜಾರು. ಅಳ್ಬಾರ್ದು. ಇಷ್ಟ ಹಬ್ಬದಲ್ಲೆಲ್ಲ ಅಳ್ಕೊಂಡು ಗೌರಿ ಹಬ್ಬ ದಿವಸ ಶುಕ್ರವಾರ ಸುಮ್ಮನೆ ಇರು.
ಈಗ ಅವ್ರಿಗೆ ಪೂಜೆ ಮಾಡಬೇಕಾ ಬೇಡವಾ ಅಂತಲಾ ಏನು ಸಮಾಚಾರ? ಅದೇ ಮಕ್ಕಳ ಬಗ್ಗೆ ಗುರುಜಿ ಸ್ವಲ್ಪ ಸಂತಾನ ಆಗ್ಬೇಕು ಅಷ್ಟೇ ತಾನೆ. ಫೋನ್ ನಂಬರ್ ತಗೊಳ್ಳೋ, ನಿನ್ನ ಫೋನ್ ನಂಬರ್ ಅವ್ರಿಗೆ ಹೇಳ್ಬಿಟ್ಟಿರಿ, ನನ್ನ ನಂಬರ್ ತೊಗೊಂಡು ನಿನಗೆ ನಿಜಾನಕ್ಕೆ ಒಂದು ಕ್ಷೇತ್ರಕ್ಕೆ ಕಳಿಸ್ತೀನಿ. ಸಂತಾನ ಅಭಿವೃದ್ಧಿ ಗ್ಯಾರಂಟಿ ಆಗತ್ತೆ. ಏನು ಅಂದರೆ ಶನಿ ಅಕಸ್ಮಾತ್ ಚೆನ್ನಾಗಿದ್ರೆ ಗಂಡು ಮಕ್ಕಳಾಗ್ತಾರೆ, ಶುಕ್ರ ಚೆನ್ನಾಗಿದ್ರೆ ಹೆಣ್ಣು ಮಕ್ಕಳಾಗ್ತಾರೆ. ಇವ್ರಿಗೆ ಸಂತಾನವೇ ಆಗದೆ ಇದ್ದರೆ ರಾಹುನಲ್ಲಿ ದೋಷ ಇರುತ್ತೆ. ಆಗಬಹುದು ಅಂದರೆ ಗುರು ಜೊತೆ ಸೂರ್ಯ ಇರ್ತಾನೆ. ಸೊ ಅದನ್ನು ಜಾತಕದಲ್ಲಿ ನೋಡ್ತೀನಿ. ಹಾಗೇ ಆಗತ್ತೆ ಅಂದರೆ ಒಂದು ಕ್ಷೇತ್ರ ಕಳಿಸ್ಕೊಡ್ತೀನಿ, ನಿಮ್ಮ ಅಕ್ಕನಿಗೆ ಒಳ್ಳೆ ಸಂತಾನ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅರ್ಥ ಆಯ್ತಾ? ಏನು ಯೋಚನೆ ಮಾಡಬೇಡ. ನಂಬರ್ ಒಂದು ದಯವಿಟ್ಟು ಈ ಅಮ್ಮ ಫೋನ್ ಮಾಡ್ತಾ ಇರಲ್ಲ, ಅವ್ರ ನಂಬರ್ ಇಸ್ಕೋ, ಮರಿದೆ ಹುಲಿಗೆ ಬಂದು ಒಳ್ಳೇದಾಗಲಿ. ಯಾಕೆಂದರೆ ನೀನು ನಂಬರ್ ಇಟ್ಕೊಂಡ್ಬಿಟ್ರೆ ಎಲ್ಲ ಒಟ್ಟಾಯ್ತು ಅಂತ ಹೇಳ್ಬೇಡಿ, ಒಳ್ಳೇದಾಗ್ಲಿಮ್ಮ. ಎಸ್, ಈಗ ಮುಂದಿನ ಕರೆ ಹೊಸೂರಿನಿಂದ ರೇಣುಕಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ರೇಣುಕಾ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆಮ್ಮ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ರೇಣುಕಮ್ಮ ಹೇಳಿಮ್ಮ. ಏನ್ ಮಾತಾಡ್ಬೇಕು ಏನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ವಾ? ನಾನು ಏನು ಮಾಡ್ಲಮ್ಮ? ರೇಣುಕಮ್ಮ ಅವರೇ, ಭಾವುಕರಾಗಬೇಡಿ, ಪ್ರಶ್ನೆ ಕೇಳಿ. ಹಬ್ಬ ಆಚರಣೆ ಮಾಡ್ತಾ ಇದ್ದೀರಾ? ಓ ಮೇಡಮ್. ತಮ್ಮ ಪ್ರಶ್ನೆ ಕೇಳಿ. ಇದು ನನಗೆ ಹೆಸರು ರೇಣುಕಾ ಅಂತ, ಹೊಸದಿಂದ ಮಾಡೋದು. ಪ್ರಶ್ನೆ ಕೇಳಿಮ್ಮ. ನನ್ ಮದ್ವೆ ಆಗಿ 10 ವರ್ಷ ಆಯ್ತು ಗುರುಜಿ. ಸಂತಾನ ಆಗ್ಬೇಕಾ? ಹೌದು ಗುರುಜಿ. ಓ, ಅದಕ್ಕೆ ಯಾಕೆ ಅಷ್ಟೊಂದು ಸಂಕೋಚ? ಯಜಮಾನರು ಗಂಡ ಹೆಂಡತಿ ಇಬ್ಬರು ಸುಖವಾಗಿರ್ತಕ್ಕಂಥ ಅವಕಾಶದಲ್ಲಿ ಸಂತಾನ ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕೆ ಗರ್ಭರಕ್ಷಾಂಬಿಕಾ ಕಾರಣ ಅಂತ ಹೇಳ್ತೀವಿ. ಒಂದು ಕ್ಷೇತ್ರ ಇದೆ ಗರ್ಭರಕ್ಷಾಂಬಿಕಾ ದೇವಿ ಅಂತ, ಕುಂಭಕೋಣಮಿಂದ ಕರೆಕ್ಟಾಗಿ 16 ಕಿಲೋಮೀಟರ್ ದೂರದಲ್ಲಿ ಹೋದರೆ ಗರ್ಭರಕ್ಷಾಂಬಿಕಾ ದೇವಿ. ಸ್ವತಃ ಗರ್ಭರಕ್ಷಾಂಬಿಕೆ ಹೆಂಗೆ ಅಂದರೆ ಸಂತಾನವಿಲ್ಲದೇ ಇದ್ದರು ಮಿರಾಕಲ್ಸ್ ವಿಲ್ ಹ್ಯಾಪನ್ ಅಂತ. ಎಂಥವ್ರಿಗೂ ಎಂಥ ದೋಷ ಡಾಕ್ಟರ್ಸ್ಗಳು ಕಂಡುಹಿಡಿದ್ರು ಅವ್ರಿಗೆ ಸಂತಾನ ಆಗಲೇಬೇಕು ಅನ್ನೋದಿದ್ದರೆ ಕರ್ಮಣ್ಯವಾಧಿಕಾರಸ್ಯ ಮಾಫಲೇಶು ಕದಾಚಾರ. ಅದಕ್ಕೆ ಆ ಗರ್ಭದಲ್ಲಿ ಸಂತಾನ ಅಭಿವೃದ್ಧಿ ಮಾಡೋದು ಅದಕ್ಕೇ. ಅವನ್ನ ಚೋರ ಗಣಪತಿ ಪೂಜೆ ಅಂತ ಮಾಡಿಸ್ತಾರೆ. ಇನ್ನೊಂದು ನೊರೆಯಲ್ಲಿ ಮಾಡಿರ್ತಕ್ಕಂಥ ಗಣಪತಿ, ಅದಕ್ಕೆ ಅವನಿಗೆ ವಿಭೂತಿ ಗಣಪತಿ, ಸಮುದ್ರ ಗಣಪತಿ ಅಂತ ಕರೀತಾರೆ. ಆ ನೊರೆ ಗಣಪತಿನೂ ಅಲ್ಲೇ ಇದ್ದಾನೆ, ಪುಟಾಣಿದು, ತುಂಬ ಇಡೀ ಪ್ರಪಂಚದಲ್ಲಿ ಪುಟ್ಟ ಗಣಪತಿ ಅಂದರೆ ಅಲ್ಲೇ. ಅವನಿಗೆ ಪಚ್ಕರ್ಪುರ ವಿಭೂತಿ ಹಾಕ್ತಾರೆ. ಅದನ್ನು ಅರ್ಚನೆ ಮಾಡಿರೋದನ್ನ ಪೂರ್ತಿ ಮುಚ್ಚಿರೋದನ್ನ ವಾಪಸ್ ಕೊಡ್ತಾರೆ. ನೀವಿಬ್ಬರು ಗಂಡ ಹೆಂಡತಿ ಹುತ್ತದ ಮಣ್ಣು ಸಮೇತ ಹಾಲಲ್ಲಿ ಹಾಕೊಂಡು ತಗೋಬೇಕು. ಈ ಗರ್ಭರಕ್ಷಾಂಬಿಕಾ ದೇವಸ್ಥಾನ ಪ್ರಾರ್ಥನೆ ಮಾಡಬೇಕು. ತಮಿಳುನಾಡಲ್ಲಿ ಕುಂಭಕೋಣಮಲ್ಲಿ ಪಾಪನಾಶಂ ಅಂತಿದೆ, ಅಲ್ಲಿಂದ ಕರೆಕ್ಟಾಗಿ 16 ಕಿಲೋಮೀಟರ್ ದೂರದಲ್ಲಿ ಹೋದರೆ ಗರ್ಭರಕ್ಷಾಂಬಿಕಾ ದೇವಸ್ಥಾನ. ಇದೆಲ್ಲ ತಿಳ್ಕೋಬೇಕು. ಸೊ ಅದಕ್ಕೆ ನೀವು ಅದು ಚಿಂತೆ ಮಾಡಬೇಡಿ, ಇದಕ್ಕೆಲ್ಲ ಸಂಕೋಚ ಪಡಬೇಡಿ. ಗಂಡನ ಯಜಮಾನ್ರಿಗೆ ಹೇಳಿ ಮಾಡಿ. ನಿಮ್ಗೆ ನಂಬರ್ ಇದ್ದರೆ ಸುವರ್ಣ ಟಿವಿ ಕಳಿಸ್ಬಿಟ್ಟು ವೀಣಾಂಗ ಅಂತ ಕೇಳಿ ನಂಬರ್ ಕಳಿಸಿ. ಯಾಕಂದರೆ ಕಳಿಸ್ಬಿಟ್ಟು ಬ್ರಹ್ಮಾಂಡ ಗುರುಗಳು ಕೊಡಿ ಅಂತ ಹೇಳಿ ಮರ್ತೋಗುತ್ತೆ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಟೈಮಿಂಗಲ್ಲಿ ಒಂದೊಂದು ಶಿಫ್ಟಲ್ಲಿ ಇರ್ತಾರೆ, ಯಾರೆಲ್ಲಿ ಇಟ್ಕೊತಾರೋ ಜೋಬಲ್ಲಿ ಇಟ್ಕೊತಾರೋ ಮರ್ತೇ ಹೋಗ್ತಾರೋ ಗೊತ್ತಾಗಲ್ಲ. ಆದ್ರಿಂದ ಅದನ್ನ ಮಾಡಿದ್ರೆ ವ್ಯವಸ್ಥೆ ಆಗುತ್ತೆ. ಯೋಚನೆ ಮಾಡಬೇಡಿ, ನಿಧಾನಕ್ಕೆ ಹೇಳ್ತೀನಿ. ಪಾಪ ಟಿವಿ ಕಾರ್ಯಕ್ರಮದಲ್ಲಿ ಹಬ್ಬದಲ್ಲಿ ಏನು ಕೆಲವೆಲ್ಲ ಮಾತಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ. ಸರಿ ಗುರುಜಿ, ಈಗ ನಾವು ಗಣೇಶನ ಹಬ್ಬದ ಪ್ರಯುಕ್ತವಾಗಿ ಗಣೇಶನಿಗೆ ಇಷ್ಟವಾದಂತಹ ತಿಂಡಿ ತಿನಿಸುಗಳನ್ನ, ಭಕ್ಷ್ಯಪ್ರಿಯ ಆತ, ಹಾಗಾಗಿ ಏನೆಲ್ಲ ಇಡಬೇಕು ಅನ್ನೋದನ್ನ ತಾವು ಹೇಳಿದ್ರಿ. ಮನೆಯಲ್ಲೇ ಮಾಡಬೇಕಾ, ಮಾಡಕ್ ಆಗದೆ ಇರೋರು ಅಂಗಡಿಯಿಂದ ತರಬಹುದಾ ಅಂಥದ್ದು ಕೂಡ ಪ್ರಶ್ನೆ ಇದೆ ಗುರುಜಿ, ಏನ್ ಹೇಳ್ತೀರಿ? ನಿಜ, ಖಂಡಿತ. ಏನು ಅಂದ್ರೆ ವೀಣಾ, ಸಾಧಾರಣವಾಗಿ ಎಲ್ಲರೂ ಕೆಲಸಕ್ಕೆ ಹೋಗೋರು. ಆಮೇಲೆ ಈ ನಡುವೆ ಸೋಂಬೇರಿಗಳು ಆಗ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಹಬ್ಬದ ದಿವಸ ಆದರೂ ಮಾಡ್ರಮ್ಮ ಅಂತೀವಿ. ಕೆಲವರು ಇವಾಗ ನಿಂತರ ಕೆಲಸದವ್ರಲ್ಲಿ ಬರ್ತಾರೆ, ಆಗಲ್ಲ, ಯಾರು ಏನೂ ಮಾಡೋಕ್ಕಾಗಲ್ಲ, ಅರ್ಜೆಂಟಾಗಿ ಓಡಿ ಬರ್ಬೇಕು ನೀನು ನ್ಯೂಸ್ ಓದೋಕ್ಕೋ, ಅಥವಾ ಇನ್ನೊಬ್ರು ಬೇರೆ ಕೆಲಸಕ್ಕೆ ಹೋಗ್ತಾರೆ, ನೆನ್ನೆ ಆಗಿರುತ್ತೆ, ಇವತ್ತು ಮಾಡೋಕ್ಕಾಗಲ್ಲ ಅಂಥವ್ರಾದರೆ ಪರವಾಗಿಲ್ಲ. ಒಂದು ಯಾರಾದರೂ ಚೆನ್ನಾಗಿ ಮಡಿಯಿಂದ ಮಾಡ್ತಾರಲ್ಲ ತೊಗೊಂಬನ್ನಿ. ಕೆಲವರು ಹೋಲ್ಸೇಲಾಗಿ ಮಾಡೋರು ಎಲ್ಲಿ ಮಾಡ್ತಾರೋ ಗೊತ್ತೀನಿ. ನೋಡಿ, ಗರ್ಕೆ ಹುಲ್ ಗಣಪತಿಗೆ ತನ್ನಿ ಅಂತೀವಿ. ಏನು ಮಾಡ್ತಾರೆ ಗೊತ್ತಾ ಇವರು? ಗರ್ಕೆ ಹುಲ್ ತೊಗೊಂಬರೋದಷ್ಟೇ ತಲೆಯಲ್ಲಿರುತ್ತೆ ಹೊರತು ಅವ್ನು ಉಚ್ಚೆ ಹೋಗಿರ್ತಾನ, ಎಲ್ಲೋ ಲೆಟ್ರಿನಲ್ಲಿರುತ್ತೋ, ಮಲಮೂತ್ರ ವಿಸರ್ಜನೆ ಮಾಡಿರೋ ಜಾಗದಲ್ಲೋ, ನಾಯಿ ಉಚ್ಚೆ ಹೋಗಿರುತ್ತೋ ಅಂಥ ಜಾಗದಲ್ಲಿ ಕಿತ್ಕೊಂಬರ್ಬೇಕು ಅನ್ನೋ ತಲೆಯಲ್ಲೇ ಹೋಗಲ್ಲ. ಯಾರು ತುಳಿದೇ ಇರೋ ಜಾಗ, ಒಳ್ಳೆ ಇರ್ತಕ್ಕಂಥ ವನದಲ್ಲಿ, ಯಾವುದಾದ್ರೂ ಕ್ಷೇತ್ರದ ದೇವಸ್ಥಾನದ ಮರದ ಕೆಳಗದಲ್ಲಿ ಹಂಗೆ ತಂದರೆ ಪರವಾಗಿಲ್ಲ. ಇಷ್ಟು ಹುಲ್ಲು ಇವತ್ತು ಮಾರ್ತಾರಲ್ಲ, ಎಲ್ಲಿ ತರ್ತಾರೆ ನಿಮ್ಗೆ ಗೊತ್ತಿಲ್ಲ. ಇವತ್ತು ನೋಡಿ, ಒಂದು ಹೂವು ಹಾರಾನ ಥರ್ಮಾಕಾಲ್ ಹಾಕಿರೋದು ದೇವ್ರಿಗೆ ಇಡಬೇಡಿ ಅಂತ ಯಾಕೆ ಬೈತೀನಿ ಗೊತ್ತಾ ನಿಮಗೆಲ್ಲ? ಆ ಥರ್ಮಾಕಾಲ್ ಹಾಕಿರೋದು ಹೆಣಗಳಿಗೆ ಹಾಕಿರೋ ಥರ್ಮಾಕಾಲು ವಾಪಸ್ ತಿರುಗಿ ರೀಸೈಕಲ್ಗೆ ಹೋಗುತ್ತೆ. ಎಲ್ಲ ಹೂನವ್ರಿಗೆ ವಾಪಸ್ ಹೋಗುತ್ತೆ. ಅವ್ರೇನು ಮಾಡ್ತಾರೆ? ಥರ್ಮಾಕಾಲು ಬಾಲು ಗಿಲು ತಿರುಗಿ ಜೋಡಿಸ್ತಾರೆ, ಹೂ ಕೆಳಗೆ ಕಟ್ತಾರೆ, ಕಳಿಸ್ತಾರೆ. ಅವಾಗೇನಾಗುತ್ತೆ? ಹೆಣದ್ದು ದೇವ್ರಿಗೂ ಬರುತ್ತೆ, ದೇವ್ರದ್ದು ಹೆಣಕ್ಕೆ ಹೋಗುತ್ತೆ, ಮನುಷ್ಯಂದು ದೇವ್ರಿಗೆ ಹೋಗುತ್ತೆ, ಹಿಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಕೆಲವೆಲ್ಲ ಸೃಷ್ಟಿ ನಿಯಮ ಏನು ಹೇಳುತ್ತೆ ಅಂದರೆ, ಆದರೆ ಮಡಿಯಿಂದ ಮಾಡು, ನೀನು ಹೂ ಹಾಕಲೇಬೇಕು ಅಂತಿಲ್ಲ. ಹಾಗೇನೆ ಅಡುಗೆನೂ ಅಷ್ಟೇ. ಪಾಪ ವೀಣಾ ಹೇಳ್ದಂಗೆ ಯಥಾಶಕ್ತಿ ನೀನು ಏನು ಮಾಡೋಕ್ಕಲ್ಲ, ಪೂರ್ಣ ಮಾಡು. ಏನು ಪೂರ್ಣ? ಲಕ್ಷಣವಾಗಿ ಬೇಳೆನ, ಕಡಲೆಬೇಳೆ ಚೆನ್ನಾಗಿ ನೆನೆಸಿ ಅದನ್ನು ಚೆನ್ನಾಗಿ ರುಬ್ಬಿ ಬೇಯಿಸಿ ಆ ಬೆಲ್ಲ ಒಂದು ಹಾಕಿ ಒಂದಿಷ್ಟು ಹೂರ್ಣ ಅವನು ಇಟ್ಟರೆ ಸಾಕು, ಅದಕ್ಕಿಂತ ಏನೂ ಬೇಡ ಅಂತ ಹೇಳುತ್ತೆ. ಅಮ್ಮನವ್ರಿಗೂ ಹೂರ್ಣ ಇಷ್ಟ, ಇದು ಇಷ್ಟ. ಬೆಲ್ಲ, ಬರೀ ಬೆಲ್ಲ, ಡೈರೆಕ್ಟಾಗಿ ಬೆಲ್ಲ ಇಟ್ಟರೆ ಗಣಪತಿಗೆ ಸಾಕು. ಅಮ್ಮನವರಿಗೆ ಫಸ್ಟ್ ಕ್ಲಾಸ್ ಆಗೋಳು ಏನು ಹೇಳ್ತಾಳೆ? ಕೋಸಂಬರಿ ತುಂಬ ಪ್ರಶ್ನೆ. ಲಕ್ಷ್ಮಿಗೆ ಯಾವಾಗಲೂ ಏನು ಹೇಳ್ತಾಳೆ? ಸಕ್ಕರೆ ಹಾಕಬಾರ್ದು ಅಂತ ಹೇಳೋಳು. ಕೆಂಪಲ್ಲಿ ಸಕ್ಕರೆ ಹಾಕಬೇಕು. ಇವಳಿಗೆ ಏನು ಹಾಕಬೇಕು? ಸಕ್ಕರೆನೇ ಹಾಕಬೇಕು. ಅವಳಿಗೆ ಬರೀ ಕೋಸಂಬರಿ ಹೆಸರು ಬೇಳೆ ಹಾಕಬೇಕು, ಇವಳಿಗೆ ಕಡಲೆಬೇಳೆ ಹಾಕಬೇಕು. ಸೊ ಅದರಿಂದ ಅವರವರ ನೈವೇದ್ಯ ಏನಿಷ್ಟವೋ ಅಷ್ಟನ್ನು ಇಟ್ಟರೆ ಸಾಕು. ನೀವು ಎಲ್ಲ ತಂದು ಅಡುಗೆನೇ ಮಾಡಿಡಬೇಕು ಅಂತಿಲ್ಲ. ಆಮೇಲೆ ಅಂಗಡೀಲಿ ಶುಚಿರ್ಭೂತವಾಗಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಇಲ್ಲ ಡೌಟ್ ಇಟ್ಕೋಬಾರ್ದು.
ತಂದ್ವಿ, ಯಥಾಶಕ್ತಿ ಮಾಡಿದ್ವಿ, ಇಟ್ವಿ, ಹೋದ್ವಿ, ತಿಂದ್ವಿ. ಅದೇ ಗಣಪತಿನೂ ಏನು ಮಾಡಿದ್ದಾನೆ, ದೇವ್ರುಗಳು ಏನಾಗಿದ್ರೆ ನಿಮಗೆ ಈ ರೀತಿ ಫಾಸ್ಟ್ ಫುಡ್ ಅಂದಂಗೆ ಅವನು ಜಗತ್ ಪೂರ್ತಿ ಅವನಿಗೂ ಗೊತ್ತಿರೋದು ಹಿಂಗಾಗತ್ತೆ ಅಂತ ಅವನಿಗೂ ಗೊತ್ತಿರಲ್ವಾ. ಅದರಿಂದ ನಿಮ್ಮ ಭಾವನೆ ಇಂಪಾರ್ಟೆಂಟು. ಯದ್ಭಾವಂ ತದ್ಭವತಿ. ಯಥಾಶಕ್ತಿ ಏನು ಮಾಡ್ಬೋದು ಅದನ್ನು ಮಾಡಿದ್ರೆ ಸಾಕು ಅಂತ ಹೇಳ್ತೀರಿ. ಇದ್ದಾರೆ, ಮಾತನಾಡ್ಸ್ಕೊಂಬೇಡ. ಗೌರಿ ಹಬ್ಬದ ದಿವಸ ಗೌರಮ್ಮ ಅವ್ರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ಗೌರಮ್ಮ ಅವರೇ. ನಮಸ್ಕಾರ. ತಮ್ಮ ಪ್ರಶ್ನೆ ಗುರುಜಿ ಇದ್ದಾರೆ, ಮಾತಾಡಿ. ಗುರುಜಿ ಹತ್ರನೇ ಮಾತಾಡ್ಬೇಕು ಮೇಡಮ್. ಕೊಟ್ಬಿಟ್ರು ಆಗ್ಲೇ ಫೋನು. ಹೇಳಿ ಗೌರಮ್ಮ. ಗುರುಜಿ, ನಿಮ್ನ ನಾ ತುಂಬಾ ವರ್ಷ ತವಿಂದ ನೋಡ್ತಾ ಇದ್ದೆ ನಾನು. ನಮ್ಗೆ ಬಾಗಿಲು ಕೊಡೋರು ಯಾರಿಲ್ಲ ಸ್ವಾಮಿ. ಅದಕ್ಕೆ ನನ್ನ ನಾವೇ ಮನೇಲೆ ಪೂಜೆ ಮಾಡ್ತಾ ಇದೀವಿ ಗಣೇಶನಿಂದ. ಗೌರಮ್ಮ ಒಂದು ಹೇಳ್ತೀನಿ ಕೇಳಿ. ಏನು ಅಂದರೆ ಬಾಗಿನ, ಮರದ ಬಾಗಿನ ಇಡೋದು 3 ಇಡಬೇಕು. ಯಾವಾಗಲೂ ಗೌರಮ್ಮನಿಗೆ 3 ಗೌರಮ್ಮನಿಗೆ ಮರದ ಬಾಗಿನ ಇಡಬೇಕು ಅಂತ ಹೇಳುತ್ತೆ. ಒಂದು, ಯಾವಾಗಲೂ ಮನೆ ಒಳಗೆ ಗೌರಮ್ಮನಿಗೆ ಇಟ್ಟು ಅದನ್ನು ನೀವೇ ಉಪಯೋಗಿಸ್ಕೋಬೇಕು. ಅವಳಿಗಿಟ್ಟಿರೋದು, ಅಮ್ಮ ನಮ್ಮ ಮನೆಗೆ ಬಂದು ಜಗನ್ಮಾತೆ ನೀನು, ನಿನಗಿಟ್ಟಿರೋ ಬಾಗಿನ ನಾನೇ ಇಟ್ಕೊತೀನಿ. ಒಂದು. ಎರಡನೇದು, ಗಂಗೆಗೆ ಇಟ್ಟಿರತಕ್ಕಂಥದ್ದೇ ಬಾಗಿನ. ಅದಕ್ಕೆ ಗಂಗೆ ಗೌರಿಗೆ ಶಾಪ. ರಾಜ್ಕುಮಾರು, ಲೀಲಾವತಿ, ಭಾರತಿ ಎಲ್ಲ ಮಾಡಿರೋದು ಗಂಗೆ ಗೌರಿ ಅಂತ ಪಿಕ್ಚರ್ ನೋಡಬೇಕು. ಅವರಲ್ಲಿ ಏನು ಅಂದರೆ ಶಾಪ. ಆ ಪಿಕ್ಚರ್ನ ನೀವು ಯಾವ ಥರ ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಅವರಿಬ್ಬರಿಗೂ ಫ್ರೆಂಡ್ಶಿಪ್ಗಿಂತ ಜಾಸ್ತಿ ವೈರತ್ವ ಇತ್ತು. ಆಗ ಶಾಪ ಆಗ್ತಾನೆ ಪರಮೇಶ್ವರ, ಭೂಮಿಗೆ ಹೋಗಿ ನೀವು ಎಷ್ಟು ಸ್ನೇಹಿತರಾಗ್ತಾರೋ ಅದಾದಮೇಲೆ ಭೂಲೋಕದಿಂದ ಬಿಟ್ಟು ಮತ್ತೆ ವಾಪಸ್ ಬನ್ನಿ ಅಂತ. ನೋಡಿ, ಅವಳಿಗೇನು ಅಂದರೆ ಗಂಗೆ ಬೆಸ್ತರ ಮನೇಲಿ ಹುಡ್ತಾಳೆ, ಗೌರಿ ಬ್ರಾಹ್ಮಣರ ಮನೇಲಿ ಹುಡ್ತಾಳೆ. ಇವಳು ಮರದ ಬಾಗಿನ ಹಾಕೋದೇ ಗಂಗೆಗೋಸ್ಕರ. ಆವಾಗ ಅವಳು ಕದ್ದು ಮುಚ್ಚಿ ಏನು ಮಾಡ್ತಾಳೆ, ಚಿಗ್ಲಿ ಉಂಡೆ ಭಾಳ ಇಂಪಾರ್ಟೆಂಟು, ಅಲ್ಲಿ ಬೆಲ್ಲದ್ದು ವಿಶೇಷವಾಗಿರೋ ಉಂಡೆ, ಕಡಲೆ ಉಂಡೆ ತಂಬಿಟ್ಟು, ಇದಿಷ್ಟು ತೊಗೊತಾಳೆ. ಸೌತೆಕಾಯಿ ಗಿವತೆಕಾಯಿ ಎಲ್ಲ ಮರದ ಬಾಗಿನಲ್ಲಿ ಇಟ್ಟು ಕಳಿಸ್ತಾಳೆ. ಒಂದು ಗಂಗೆಗೆ ಬಿಡಲೇಬೇಕು. ಅದಕ್ಕೆ ನೀವೇನು ಮಾಡಿ ಗೊತ್ತಾ, ವಿಸರ್ಜನೆ ಮಾಡಿದ್ಮೇಲೆ ಗಂಗೆಗೆ ಎಲ್ಲಾದರೂ ಒಂದು ನದಿ ತೀರದಲ್ಲೇ ಬಿಡಬೇಕು. ಎಲ್ಲಂದರೆ ಅಲ್ಲಿ ಬಾವಿಯಲ್ಲಿ ಬಿಡೋದು, ಕೆರೆಯಲ್ಲಿ ಬಿಡೋದೆಲ್ಲ ಮಾಡಬಾರ್ದು. ಮರದ ಬಾಗಿನ ಮಾತ್ರ ನದಿಗೇ ಬಿಡಬೇಕು. ಒಳ್ಳೆ ಪ್ರವಾಹ ಬಂದಿದೆ ಈಗೆಲ್ಲ, ಸಿಕ್ಕಾಪಟ್ಟೆ ನದಿಗಳು. ಅಲ್ಲಿ ಹೋಗಿ ಫಸ್ಟ್ ಗಂಗೆ. ಮೂರನೇದೇನು ಅಂದರೆ ದೊಡ್ಡ ಮುತ್ತೈದೆ, ನಿಮ್ಮ ನೆಂಟರದು ಆಗ್ಬೋದು, ಫ್ರೆಂಡ್ಸ್ ಆದರೂ ಆಗ್ಬೋದು, ವಯಸ್ಸಾದ ಮುತ್ತೈದೆ ಯಾವುದಾದ್ರೂ ಒಂದು ಅಜ್ಜಿ, ಹಣ್ಣು ಅಜ್ಜಿ ಇದ್ದರೆ ಗಂಡ ಹೆಂಡತಿ ಇಬ್ಬರನ್ನು ಕರೆದು ಆ ಮರದ ಬಾಗಿನ ಕೊಡಿ, ಆಶೀರ್ವಾದ ಮಾಡ್ತಾಳಲ್ಲ, ತುಂಬ ಚೆನ್ನಾಗಿರಿ, ಹಾಲು ಕುಡ್ದಷ್ಟು ಸಂತೋಷ, ನಿಮ್ಮ ಕುಟುಂಬ ಸಂತೋಷವಾಗಿರಲಿ ಅಂತ ಅಂತಾರೆ ನೋಡಿ. ಅಂಥವ್ರ ಆಶೀರ್ವಾದ ಸಿಕ್ಬಿಟ್ರೆ ಈ 3 ಮರದ ಬಾಗಿನ ಇಂಪಾರ್ಟೆಂಟ್. ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ, ಅಯ್ಯೋ ನನಗಿಲ್ವಲ್ಲ, ನನಗೆ ಯಾರೋ ಕೊಡಲ್ವ ಅಂತ ಯಾಕೆ ಬೇಜಾರು ಮಾಡ್ಕೋಬೇಕು. ನೀವು ಅಮ್ಮನವ್ರಿಗೆ ಇಟ್ಟಿರೋದು ನಿನಗೋಸ್ಕರ ಅವಳು ಕೊಡೋದು. ಅದಕ್ಕೆ ಗೌರಮ್ಮನಿಗೆ ನೀವೇ ಮುತ್ತೈದೆ ಬಾಗ್ನ ತಗೋ, ಮುತ್ತೈದೆ ಸಾವಿತ್ರಿ ಬಾಗ್ನ ತಗೋ ಅಂತ ಅವಳು ನಿನಗೆ ಕೊಟ್ಟಂಗೆ, ನಾವು ಅವಳು ಕೊಟ್ಟಂಗೆ, ಮುಗ್ದಾಯ್ತು. ಅದಕ್ಕೆ ಮಂಗಳ ಮಹಾಗೌರಿ ರಂಗ ಸಹೋದರಿ ಗಂಗಾಧರ ರಾಣಿ ಶ್ರೀ ಗೌರಿ. ಜಗನ್ಮಾತೆಗೆ ಹಾಡು ಹೊಗಳಿದ್ರೆ ಸಾಕಂತೆ ತಾಯಿ ಜಗನ್ಮಾತೆ ಅವಳು. ಸೊ ನೀವೆಲ್ಲ ಮಕ್ಕಳು ಅತ್ತಾಗ್ಲೇ ಯೋಚನೆ ಮಾಡ್ಬೇಕ ನಾನು ಇದೀನಿ ಅಂತಾಳೆ. ನೀವು ಅಳದೇ ಇದ್ರೆ ಏನು ಪ್ರಯೋಜನ. ಅದಕ್ಕೆ ಕಷ್ಟವನ್ನು ಭಗವಂತನಂತ ಹೇಳ್ಕೊಳ್ಳಿ, ಪಕ್ಕದ ಮನೆಗೆ ಹೇಳ್ಬೇಡಿ ಅನ್ನೋದೇ ವಿಚಾರ. ಸರಿ, ಈಗ ಮತ್ತೊಬ್ರು ಕಾಲರು ಬೆಂಗಳೂರಿನಿಂದ ನಂಜುಂಡಪ್ಪ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ನಂಜುಂಡಪ್ಪ ಅವರೇ. ನಮಸ್ತೆ ಮೇಡಮ್. ಏನ್ ಗಣೇಶ ಹಬ್ಬಕ್ಕೆಲ್ಲ ತಯಾರಿಗಳು ನಡೀತಾ ಇದೆಯಾ ಮನೆಯಲ್ಲಿ? ತಯಾರಿ ನಡೀತಾ ಇದೆ. ಇವಾಗ ಒಂದು ಧರ್ಮ ಸಂದೇಹ ಇದೆ, ಅದನ್ನ ನಾನು ಪರಿಹರಿಸ್ಕೋಬೇಕು. ಗುರುಜಿ ಇದ್ದಾರೆ, ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ತೀರಾ ನಂಜುಂಡಪ್ಪ ಅವರೇ? ಮಾತಾಡಿ, ಕೇಳಿ, ಪ್ರಶ್ನೆ ಕೇಳಿ. ಎಸ್, ಟಿವಿ ನೋಡ್ತಾ ಮಾತನಾಡ್ತಾ ಇದ್ದಾರೆ, ಕೇಳಿಸೋದಿಲ್ಲ ಯಾರಿಗೂ. ದಯವಿಟ್ಟು ಅದನ್ನ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಿ. ಗುರುಜಿ, ಈಗ ನಾವು ಮತ್ತೆ ಗಣೇಶನ ಹಬ್ಬದ ಪ್ರಯುಕ್ತವಾಗಿ ಭಕ್ಷ್ಯ ಪ್ರಿಯನಿಗೆ ಏನೆಲ್ಲ ಕೊಡಬೇಕು, ಮನೆಯಲ್ಲೇ ಯಥಾಶಕ್ತಿ ಮಾಡಿ ಅನ್ನುವಂಥದ್ದನ್ನ ಹೇಳಿದ್ರಿ. ಜೊತೆಗೆ ಚಂದ್ರನನ್ನ ನೋಡಬಾರ್ದು ಅನ್ನೋದು ಬಹಳ ಪ್ರಮುಖ. ಅದು ಏನಾಗ್ಬಿಡುತ್ತೆ ಅನ್ನುವಂಥ ಪ್ರಶ್ನೆ. ಇಲ್ಲ ವೀಣಾ, ಏನು ಅಂದರೆ ಇಡೀ ವರ್ಷದಲ್ಲಿ 1.25 ವರ್ಷ ಒಬ್ಬ ಮನುಷ್ಯ ಅನುಭವಿಸೋದೇ ಚಂದ್ರನ ನೋಡಿದಾಗ ಅಂತ. ಕೃಷ್ಣ ಪರಮಾತ್ಮನಿಗೆ ಹಾಲು ತಂದುಕೊಟ್ಟಾಗ ಅವನಿಗೆ ಗೊತ್ತಿಲ್ಲದೆ ಗಣಪತಿ ಹಬ್ಬದ ದಿವಸ ಹಾಲಲ್ಲಿ ಬಿಂಬವನ್ನು ಮಾತ್ರ ನೋಡಿದ ಕೃಷ್ಣ ಪರಮಾತ್ಮ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರೋತ್ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿದ್ರುವ ನೀತಿರ್ಮತಿರ್ಮಮ. ಗೊತ್ತಿತ್ತು ಅವನಿಗೆ, ಆದರೂ ಸಹ ಅವನಿಗೆ ಅಪವಾದ ತಪ್ಪಿಲ್ಲ. ಜಾಂಬು ಅಂತ ಶಮಂತಕ ಮಣಿ ಕದ್ದಿ ಅಂತಕ್ಕಂಥ ಅವಕಾಶವಿದ್ದರೂ ಕೃಷ್ಣನ ಮೇಲೆ ಬರುತ್ತೆ ಅಪವಾದ. ಅವನು ಹೋಗಿ ತೊಗೊಂಬಂದು ವಾಪಸ್ ಕೊಟ್ಟ ಅಂತ ಇಟ್ಕೊಳ್ಳಿ, ಹೆಂಗೋ ಯುದ್ಧ ಗಿದ್ದ ಮಾಡಿ, ನಾವೇನು ತೊಗೊಂಬರಕ್ಕಲ್ಲ. ವೀಣಾ, ನಮ್ಮ ಮನೆಗೆ ಬಂದು ಹೋದರೆ ಅವತ್ತಿಂದ ಬೆಳ್ಳಿ ತಟ್ಟೆ ಹೊಟ್ಟೋಯ್ತು ಅಂತ ಯಾರಾದ್ರೂ ಅಂದೆ ಎಷ್ಟು ಬೇಜಾರಾಗತ್ತೆ ನಿನಗೆ. ಹಾಗೆ ಹೋಗಿ ಬಂದಾಗ ಅಪವಾದ ಹೆಂಗೆ ಬರುತ್ತೋ ಯಾವನಿಗೆ ಗೊತ್ತು. ಯಾರ ಮನೆಗೆ ಹೋದ ನಮ್ಮ ಹಣೆ ಬರೋಕ್ಕೆ. ಆ ಅಪವಾದ, ಅಪಕೀರ್ತಿ, ಕಳ್ತನದ ನಿಂದನೆ ಗ್ಯಾರಂಟಿ ಶತಸಿದ್ಧ ಚಂದ್ರನ್ ನೋಡಿದ್ರೆ. ಇದು ಯಾವ ಕಾಲಕ್ಕೆ ಆಟ ಆಡೋಕ್ಕೆ ಹೋಗಬೇಡಿ. ಆಮೇಲೆ ನೀವು ಡೌನಿಂದ 20ಕ್ಕೆ ಹೋಗ್ತಿರಲ್ಲ, ಅವಾಗ ಬೇಕು ಅಂತ ಕಾಣಿಸ್ತಾನೆ. ಆಮೇಲೆ ಟಿ ವಿ ಮಾಧ್ಯಮದವ್ರಿಗೂ ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ದಯವಿಟ್ಟು ಚಂದ್ರನ್ ನೋಡಬೇಡಿ ಅಂತ ಹೇಳಿ ಚಂದ್ರನ್ ತೋರಿಸ್ಬೇಡಿ. ನೀವೇನು ಮಾಡ್ತೀರಾ, ಯಾವುದೋ ಪಿಕ್ಚರ್ ನೋಡ್ತಾ ಇರ್ತೀರಾ, ಚಂದ್ರನ್ ನೋಡ್ತೀರಾ. ಇವನು ಯಾವನೋ ಸುರೇಶ್ ಅಂತ ಇರ್ತಾನೆ, ಅವ್ನು ಪಕ್ಕದ ಮನೆ ಕಿಟಕಿ ನೋಡ್ಬಿಟ್ಟು ಅಲೋ ಅಂತ ಅವ್ನು ಯಾವನೋ ಗರ್ಲ್ ಫ್ರೆಂಡ್ ನೋಡಕ್ಕೆ ಹೋಗ್ತಾನೆ, ಚಂದ್ರ ಬೇಕು ಅಂತ ಕಾಣಿಸ್ತಾನೆ. ಇವನು ಹಣೆ ಬರ ಕರ್ಮ ಕಾಂಡ ಯಾರಿಗೆ ಗೊತ್ತಾಗತ್ತೆ. ಅದಕ್ಕೆ ಹೇಳೋದು,
ಚಂದ್ರ ಹೇಗೆ ಕಾಣಿಸ್ತಾನೆ, ಯಾವ ಸಮಯಕ್ಕೆ ಕಾಣಿಸ್ತಾನೆ, ನಮಗೆ 7:30 ಪಂಚಮ ಶನಿ ಬಂದರೆ ಕೋಇನ್ಸಿಡೆನ್ಸ್. ಅದಕ್ಕೆ ಚಂದ್ರಬಿಂಬವನ್ನು ನೋಡೋಕ್ಬಾರ್ದು. ಗಣಪತಿ ಹೊಟ್ಟೆ ತುಂಬ ಉಂಡಾಗ ಮುರಿದೋಗಿದ್ದ ಹೊಟ್ಟೆಗೆ ಅವನು ಹಾವನ್ನು ಸುತ್ಕೊತಾನೆ ಭಗವಂತ. ಅವನು ಹೋದಾಗ ಅವ್ನು ನೋಡ್ತಾನೆ, ಚಂದ್ರ ನೋಡಿ ಹಾ 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 ಅಂತ ನಕ್ಬಿಡ್ತಾನೆ. ನೀನು ಈ ರೀತಿ ನಕ್ಕಿರೋದ್ರಿಂದ ನನಗೆ ಅವಮಾನ ಮರೆಯೋದ್ರಿಂದ ಇನ್ನು ಜನ್ಮದಲ್ಲಿ ನಿನ್ನ ದರ್ಶನ ಮಾಡಬಾರ್ದು ಅಂತ. ತಪ್ಪಾಯಿತು ಕ್ಷಮಿಸು ಅಂದಾಗ ಬೋಲಾಶಂಕರ ಕ್ಷಮಿಸ್ದಂಗೆ ಗಣಪತಿನೂ ಕ್ಷಮಿಸ್ತಾನೆ. ಕ್ಷಮಿಸ್ಬಿಟ್ಟು ಏನು ಮಾಡ್ತಾನೆ, ಸರಿ ಆಯ್ತು ಒಂದು ಕೆಲಸ ಮಾಡು, ಸಂಕಷ್ಟಹರ ಚತುರ್ಥಿ ದಿವಸ ನೀನು ನೋಡಲಿ ಅಂತಾನೆ. ಆದರೆ ಭಾದ್ರಪದ ಚೌತಿಯಂದು ಗಣಪತಿ ಹಬ್ಬದೊಂದು ಚಂದ್ರ ದರ್ಶನ ಮಾಡಬೇಡಿ ಮಾಡಬೇಡಿ ಮಾಡಬೇಡಿ. ಮಾಡಿದ್ರೆ ಅನುಭವಿಸೋದು ಶತಸಿದ್ಧ. ಆದ್ದರಿಂದ ಅದು 1.25 ವರ್ಷ ಇರೋದ್ರಿಂದ ಎನಿ ಟೈಮ್ ಎನಿಥಿಂಗ್ ಮೇ ಹ್ಯಾಪನ್. ಅದಕ್ಕೆ ಆ ಚಂದ್ರ ದರ್ಶನ ಅನ್ನೋದು ತಲೆಯಲ್ಲಿ ಜ್ಞಾಪಕ ಇಟ್ಕೊಂಡು ತಲೆ ಬಗ್ಗಿಸ್ಕೊಂಡು ಎಷ್ಟು ಚೆನ್ನಾಗಿ ಮೌನವಾಗಿ ಮನೇಲಿ ಇರ್ತಿರೋ. ಗುರುಜಿ, ಒಂದು ವೇಳೆ ದರ್ಶನ ಆಗಿಬಿಟ್ರೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಕೂಡ ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಈಗ ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಶಶಿಕಲಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಶಿಕಲಾ ಅವರೇ. ನಮಸ್ತೆ ಮೇಡಮ್. ಮಾತಾಡಿ, ಪ್ರಶ್ನೆ ಕೇಳಿ. ಹೇಳಿ ಶಶಿಕಲಮ್ಮ. ಗೌರಿ ಗಣೇಶ ಹಬ್ಬ ಶುಭಾಶಯಗಳು. ನಿಮ್ಗೂ ಇವತ್ತು ಬೆಳಗ್ಗೆ ಸ್ನಾನ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂವ ತಗೊಂಬರಕ್ಕೆ ಅಂತ ಬಂದೆ. ನಮ್ಗೆ ಗುಬ್ಬಚ್ಚಿ ಇದಾವೆ, ಅದಕ್ಕೆ ಅಂತ ಹೊರಗಡೆ ಇಟ್ಟಿದ್ದೀನಿ ಬಟ್ಲಲ್ಲಿ ಅಕ್ಕಿ. ಅದನ್ನು ಈ ಅಕ್ಷತೆ ಬಟ್ಲಲ್ಲಿ ಇಟ್ಟಿದ್ದು ಅಕ್ಷತೆ ತಿನ್ನಕ್ ಹೋಗಿ ಅರ್ಶಿನ ಎಲ್ಲ ಬೀಳ್ತಿದ್ದೆ. ಒಳ್ಳೇದು, ಶುಭ ವಸ್ತು, ಏನು ಯೋಚನೆ ಇಲ್ಲ. ಗುಬ್ಬಚ್ಚಿ ಬಂದು ಭಾಳ ಮಡಿ. ಏನು ಹೇಳುತ್ತೆ ಅಂದರೆ, ಇವತ್ತು ನಾರಿಯ ಪ್ರಥಮ ಧರ್ಮ ಅಂದರೆ ಏನು ಹೇಳುತ್ತೆ ಅಂದರೆ, ಹೊರಗಡೆ ನಾವೆಲ್ಲ ರಂಗೋಲಿ ಹಿಟ್ಟಾಗಿ ಹಾಕ್ತಿರಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ, ಎಲ್ಲರೂ ಅಕ್ಕಿ ಹಿಟ್ಟು ಹಾಕ್ತಿದ್ರು. ನಾರಿಯ ಮೊದಲನೇ ಪ್ರಥಮ ಧರ್ಮನೇ ಅಕ್ಕಿ ಹಿಟ್ಟು ಹಾಕಿದಾಗ ಆ ಕ್ರಿಮಿ ಕೀಟ ಜೀವರಾಶಿ ಪಕ್ಷಿ ಪ್ರಾಣಿಗಳಿಗೂ ಊಟವನ್ನು ನಾವು ಗೊತ್ತಿದ್ದೋ ಗೊತ್ತಿಲ್ಲದೇ ಮಾಡಿಸ್ತೀವಿ ಅಂತ. ಸೊ ಆ ಗುಬ್ಬಚ್ಚಿಗೆ ಏನು ಹೇಳುತ್ತೆ ಅಂದರೆ, ಒಂದು ಮನೆ ಒಳಗೆ ಬಂದುಬಿಟ್ರೆ ಗುಬ್ಬಚ್ಚಿ ತನ್ನ ಮನೆ ಸೇರಿಸಲ್ಲ. ಅದು ಅವರು ನೆಂಟರಿರ್ತಾರಲ್ಲ, ಈ ಚಿಕ್ಕ ಮರಿ ಬಂದುಬಿಡ್ಲಿ ಅಥವಾ ಯಾವುದಾರ ಬೇರೆ ಗುಬ್ಬಚ್ಚಿ ಬರಲಿ, ತನ್ನ ಮನೆ ಮತ್ತೆ ವಾಪಸ್ ಸೇರಿಸಲ್ಲ, ಅಷ್ಟು ಮಡಿ. ಸೊ ಖಂಡಿತ ನಿಮಗೇನು ಅಂದರೆ, ಆ ಗುಬ್ಬಚ್ಚಿ ನಿಮ್ಮ ಮನೆಗೆ ಬಂದಿದೆ, ಯಾವುದೋ ಬ್ರಾಹ್ಮಣ ರೂಪದಲ್ಲಿ ಗುರು ಅನುಗ್ರಹದ ಮುಖಾಂತರ ಬಂದಿದೆ. ಆ ಹರ್ಷಣನೇ ಮುಟ್ಟಿದೆ. ಯಾಕೆ ಕುಂಕುಮ ಮುಟ್ಬೋದಾಗಿತ್ತು, ಆ ಪಾನಕ ಚೆಲ್ಬೋದಾಗಿತ್ತು. ಹರ್ಷಣನೇ ಮುಟ್ಟಿದೆ ಅಂದರೆ, ಹರ್ಷಣ ಏನೋ ಹರಿದ್ರಾಲಂಕಾರಂ ಸ್ವಯಂ ಗುರು. ಅದಕ್ಕೆ ಅವಳು ಏನು ಇವತ್ತು ಮಂಗಳ ಗೌರಿ ಅಲ್ವೇ, ಅಂಥ ಒಂದು ಮಂಗಳ ಗೌರಿ, ಸ್ವರ್ಣ ಗೌರಿ ವ್ರತ, ಅವಳು ಬಂಗಾರ. ಸೊ ಯಾವ ರೂಪದಲ್ಲಿ ಬಂದಿರ್ತಾಳೆ, ನೀವು ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ಖಂಡಿತ ಗುಬ್ಬಚ್ಚಿಯಿಂದ ಯಾವುದೇ ಬೇಜಾರಿಲ್ಲ. ಅಕ್ಷತೆ, ಅಕ್ಕಿ, ಹರ್ಷಣ, ಕುಂಕುಮ ಎಲ್ಲ ತೊಗೊಂಡು ಹೋಗ್ತಾ ಇರೋ ತಟ್ಟೆಯಲ್ಲಿ ಚೆಲ್ಲಿದ್ರೆ ಹೆಚ್ಚಾಯಿತು ಅಂತ ಅರ್ಥ, ಅಭಿವೃದ್ಧಿ ಅಂತ. ಯಾವ ಕಾಲಕ್ಕೂ ಅದು ನೆಗೆಟಿವ್ ಆಗಿ ಯಾವತ್ತೂ ತಿಳ್ಕೊಬಾರ್ದು. ಅರ್ಥ ಆಯ್ತಾ? ಯಾರೋ ಬಂದು ತಳ್ಬಿಟ್ರು, ಹಿಂಗೇನೋ ಬಿದ್ದೋಯ್ತು ಅಂತ. ಆ ಗುಬ್ಬಚ್ಚಿ ಪಾಪ ಮಹಾ ಮೂಕ ಪ್ರಾಣಿ, ಅದು ಬಂದು ತಳ್ಬಿಟ್ಟಿದ್ರೆ ನಿಮ್ಗೆ ಗೊತ್ತಿಲ್ಲದೇ ಆಗುತ್ತೆ. ಆಮೇಲೆ ನಿಮ್ಗೆ ಕರೆಕ್ಟಾಗಿ 16 ದಿವಸ ನೋಡಿ ನಿಮ್ಮ ಸ್ವಪ್ನ ಗೋಚರ ಆಗುತ್ತೆ, ಒಳ್ಳೆ ಇಂಟ್ಯೂಷನ್ ಆಗಿ ಬರುತ್ತೆ. ಆವಾಗ ಗುರುಗಳು ಹೇಳಿದ ನಿಜನಪ್ಪ ಸದ್ಯ ಒಳ್ಳೇದಾಯ್ತು ಅಂತ. ಸೊ ಮನಸ್ಸಿಂದ ತೆಗೆದಾಕ್ಬಿಡಿ, ನೆಗೆಟಿವ್ ಬೇಡ, ಆರಾಮಾಗಿರಿ, ಗೌರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೇದು ಮಾಡಮ್ಮ ಅನ್ನಿ. ಸರಿ ಗುರುಜಿ, ಈಗ ಗಣೇಶನನ್ನ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಗುರುಜಿ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈಗ ಗಣೇಶನನ್ನ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಾರ್ವಜನಿಕ ಗಣೇಶನನ್ನು 9 ದಿನನೋ 11 ದಿನನೋ ಕೂರಿಸ್ತಾರೆ. ಮನೆಯಲ್ಲಿ ಕೂರಿಸುವಂಥವ್ರು ಯಾವಾಗ ವಿಸರ್ಜನೆ ಮಾಡಬೇಕು, ಎಷ್ಟು ದಿನ? ಸಾಧಾರಣವಾಗಿ ಏನು ಹೇಳುತ್ತೆ, ಗೌರಿ ಇಟ್ಟರೆ 3 ದಿವಸ ಅಂತ ಹೇಳ್ತಾರೆ. ಗೌರಿ ಅಕಸ್ಮಾತ್ ಇಡೋ ಪದ್ಧತಿ ಇದ್ದರೆ, ಇವತ್ತು ಶುಕ್ರವಾರ ಇಟ್ಕೊಳ್ಳೋದ್ರಿಂದ ಶನಿವಾರ ಭಾನುವಾರ ವಿಸರ್ಜನೆ ಮಾಡ್ಕೊಳ್ತಕ್ಕಂಥದ್ದು. ಕದಲಿಸ್ಬಿಡೋಣ ಅಂತ, ಇವತ್ತೇ ಕದಲಿಸ್ಬೇಕು. ಅಯ್ಯೋ ಶುಕ್ರವಾರ ಬಂದಿದ್ದಾಳೆ ಗೌರಿ, ಹೆಂಗೆ ಕಳಿಸೋದು? ಮಂಗಳವಾರ ಸಾಧಾರಣ ಗೌರಿ ಬರ್ತಾಳೆ, ಇಲ್ದರೆ ಶುಕ್ರವಾರ ಬಂದುಬಿಟ್ಟಿದ್ದಾಳೆ. ಫಸ್ಟ್ ಆಫ್ ಆಲ್ ಯಾವತ್ತೂ ಲಕ್ಷ್ಮಿ ಬರ್ತಾಳೆ, ಈ ಸಲ ಗೌರಮ್ಮನೇ ಬಂದುಬಿಟ್ಟಿದ್ದಾಳೆ, ಜಗನ್ಮಾತೆ. ಒಳ್ಳೆಯದು. ಸೊ ಅದರಿಂದ ನೀವೇನು ಅಂದರೆ, ಆ ವಿಸರ್ಜನೆ ಮಾಡೋಕ್ಕೆ 3 ದಿವಸ ಇದ್ದಕ್ಕಾದ್ರೆ ಭಾನುವಾರ ಮಾಡ್ಕೋಬೋದು. ಗಣಪತಿ ಇರೋದ್ರಿಂದ ಅವತ್ತೇ ಬೇಕಾದ್ರೆ ಶನಿವಾರನೇ ವಿಸರ್ಜನೆ ಮಾಡ್ಬೋದು, ಇಲ್ಲ ಭಾನುವಾರನೇ ವಿಸರ್ಜನೆ ಮಾಡ್ಬೋದು. ಭಾನುವಾರ ಬಿಟ್ಟರೆ ಸೋಮವಾರ ಮಂಗಳವಾರ ವಿಸರ್ಜನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ 4, 5 ಅಂತಲ್ಲ, ಅವತ್ತು ನಕ್ಷತ್ರ ಅಥವಾ ತಿಥಿ ಅಂತಲ್ಲ, ಅವತ್ತು ಯಾವ ಕಾಲಕ್ಕೂ ರಾಹು ಜಯಂತಿ ಬಂದ್ಬಿಡುತ್ತೆ. ಸೊ ಆ ಸಮಯಕ್ಕೆ ಗಣಪತಿನ ಆಚೆ ಕಳಿಸೋದು ಬೇಡ. ನಾವು ಬುಧವಾರ ಮತ್ತೆ ಕಳಿಸ್ಬೇಕಾದ್ರೆ, ಭಾನುವಾರ ಕಳಿಸದೇ ಇದ್ದರೆ ಬುಧವಾರ. ಸೊ ಕೆಲ್ಸಕ್ಕೆ ಹೋಗೋರೆಲ್ಲ ಟೈಮ್ ಇಲ್ಲ, ನೀವು ಆಮೇಲೆ ಊರಿಗೆಲ್ಲ ಹೋಗಿದ್ದೀರಾ, ಇವಾಗ ವಾಪಸ್ ಬರೋಷ್ಟರಲ್ಲಿ ಗಣಪತಿ ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಾಡುವಾಗ ಜ್ಞಾಪಕ ಇಟ್ಕೊಳ್ಳಿ, ಬುತ್ತಿ ಕಟ್ಟೋದು ಇಂಪಾರ್ಟೆಂಟ್. ಅಂದರೆ ಫಸ್ಟ್ ಆಫ್ ಆಲ್ ಒಂದು ಪಿಕ್ನಿಕ್ ಸ್ಪಾಟ್ಗೆ ಹೋದಾಗ ಅವರಿಬ್ಬರಿಗೂ ಊಟ ಕೊಟ್ಟು ಕಳಿಸ್ಬೇಕು. ಯಾರಿಗೆ? ಗೌರಿ ಗಣೇಶನಿಗೆ. ಅದಕ್ಕೆ ಗೌರಮ್ಮನಿಗೆ ಕಡಲೆಬೇಳೆ ಪಾಯಸ, ಅಕ್ಕಿ ಕಡಲೆಬೇಳೆ ಪಾಯಸ ಆದರೂ ಕೊಡ್ಬೋದು, ಕಡಲೆಬೇಳೆ ಉಸ್ಲಿ ಆದರೂ ಕೊಡ್ಬೋದು. ಅವಳಿಗೆ ಇಂಪಾರ್ಟೆಂಟು ಮೊಸರನ್ನ, ದಧಿಶಂಕು ತುಷಾರಾಭಂ ಕ್ಷೀರೋದ್ಧಾರ ಸಮದ್ಭಂ, ಅದು ಭಾಳ ಇಂಪಾರ್ಟೆಂಟ್. ಉಪ್ಪು ಹಾಕಬಾರ್ದು, ಒಗ್ಗರಣೆ ಹಾಕಬಾರ್ದು, ಗಟ್ಟಿ ಕಲಿಸ್ಕೋಬೇಕು, ಅದಕ್ಕೊಂದು ಕೊಡಬೇಕು. ಆ ಬುತ್ತಿನಲ್ಲಿ ಅವಳು ಕಳಿಸಿ ಭಾಳ ವಿಶೇಷವಾಗಿ ಅವಳಿಗೆ ಇಷ್ಟವಾದ ಕಡಲೆಬೇಳೆನ ಉಸ್ಲಿ ಮಾಡ್ಬೋದು. ಗಣೇಶನಿಗೆ ನಾಟಿ ಕಡಲೆಕಾಳು, ಆ ನಾಟಿ ಕಡಲೆಕಾಳನ್ನ ಉಸ್ಲಿಯನ್ನು ಮಾಡೋದು. 1-2 ಕಡುಬು ಮಾಡಿರ್ತಿರಲ್ಲ ಮನೇಲಿ, ನಿಮ್ಮ ತಾತನ ಮನೆ ಗಂಟೆ ನೋಡು, ಅದ್ರ ಜೊತೆಗಿಟ್ಟು ಗಣೇಶ ಹೋಗ್ಬಾಪ ಅಂತ ವಿಗ್ರಹದ ಜೊತೆ ಕಳಿಸೋದು. ಆಮೇಲೆ ಈಗಲೇ ಹೇಳಿದ್ದೀನಿ, ಎಲ್ಲರೂ ಗಣಪತಿಗೆ ನಾಳೆ
ಗಂಧಾಕ್ಷತಂ ಸಮರ್ಪಯಾಮಿ. ಹೊಟ್ಟೆ ಮೇಲೆ ಗಂಧ, ಚಿಕ್ಕೆರೆಯಲ್ಲಿ ಬಿದ್ದ ಹೊಟ್ಟೆ ಮೇಲೆ ಗಂಧ ಇಟ್ಟು ನಾಣ್ಯ ಇಡಿ. 5 ರೂಪಾಯಿ ಕಾಯಿನ್ ಬಂದಿದೆ, ಅದರಲ್ಲಿ ಬೆಳ್ಳಿ ಚೆನ್ನಾಗಿದೆ. ಹೊಸ 20 ರೂಪಾಯಿ ಕಾಯಿನ್ ಬಂದಿದೆ, ಅದರಲ್ಲಿ ಬಂಗಾರ ಇದೆ. ಹೊಟ್ಟೆ ಮೇಲೆ ಇಡಿ. ಮೊದಲು 4 ಇಡ್ತಾ ಇದ್ವಿ, ಆಮೇಲೆ 20 ಪೈಸೆ ಕಾಯಿನ್ ಅಂದರೆ ಮೊದಲು ಇಡ್ತಾ ಇದ್ವಿ. ಈಗ 20 ರೂಪಾಯಿ ಕಾಯಿನ್ ಇಡಿ, ಕರೆಕ್ಟಾಗಿ ಬಂಗಾರ ಇದೆ. ಇವಾಗೆಲ್ಲ 1 ರೂಪಾಯಿ ಗೋಲ್ಡ್ ಅಂತ ಬಂದಿದೆಯಲ್ಲ, ಅದೆಲ್ಲ ಆ ಕಾಲದಲ್ಲಿ ಮಾಡಿದ್ದೆ. ಒಳ್ಳೆ ಸಿಲ್ವರ್ ಗೋಲ್ಡ್ ಅಂದರೆ 20 ಪೈಸೆ ಕಾಯಿನಲ್ಲಿ. ನೀವು ಹೊಟ್ಟೆ ಮೇಲೆ ಆ ಇಡೋ ಕಾಯಿನ್ನ ತೊಗೊಂಬಿಡಿ. ಗಂಧನ ದಿನ ಹಚ್ಕೊಳ್ಳೋಕ್ಕೆ ಹಣೆಗೆ ಎಲ್ಲರೂ ಇಟ್ಕೊಳ್ಳಿ. ಅದನ್ನು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಹೊಟ್ಟೆ ಮೇಲೆ ಗಂಧ ಏನು ಇಟ್ಬಿಟ್ಟು ಕಾಯಿನ್ ಇಟ್ಟಿರ್ತೀರಾ, ಕಾಯಿನ್ ಇಡೋದು ಮರಿಬೇಡಿ, ವಾಪಸ್ ಕಳಿಸೋದು ಮರಿಬೇಡಿ, ಎತ್ಕೊಳ್ಳಿ. ಅದನ್ನು ಪರಿವರ್ತನೆ. ಆಮೇಲೆ ಯಾವುದೇ ಕಾಲಕ್ಕೂ ಬೀದಿಲಿರ್ತಕ್ಕಂಥ ಯಾರ್ಯಾರು ಗಣಪತಿನ ಇಡ್ತೀರಾ, ಈ ಹುಡುಗರು ತಾನೇ ಇಡ್ತೀರಾ, ಗೌರವ ಕರ್ಕೊಂಬಂದು ಗೌರವ ಕರ್ಕೊಂಡೋಗಿ ಇಡಬೇಕು. ಈ ಕುಡುಕ್ ಬೋಡ್ನಿ ಮಕ್ಕಳ ಥರ ಯಾರು ಹುಚ್ಚುಚ್ಚಾಗಿರ್ತಾರೋ ಏನಾದರೂ ಜ್ಞಾಪಕ ಇಟ್ಕೊಳ್ಳಿ. ಅವನ ಮೇಲೆ ತೀರ್ಥ ಚೆಲ್ಲೋದು, ಸಿಗರೇಟ್ಸ್ ಎತ್ಕೊಂಡು ಗಣಪತಿ ಮೇಲೆ ಕೈ ಹಿಡ್ಕೊಳ್ಳೋದು, ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಕೇತು ಅಂದ್ರೆ ಏನು, ಗಣಪತಿ ಕೈ ಕಾಲು ಮುರಿದು ಬಿಡ್ತಾನೆ, ಹುಷಾರ್. ಮೂಳೆಗೆ ಅಧಿದೇವತೆನೇ ಕೇತು. ಸೊ ಶನಿವಾರ ಬಂದಿರೋದ್ರಿಂದ ಶನಿ ಭಾಳ ಮುಖ್ಯ. ಜಾಗ್ರತೆ. ಯಾವ ಕಾಲಕ್ಕೂ ಇದನ್ನು ಹೇಳಿಲ್ಲ ಅನ್ನಬಾರ್ದು. ಅದಕ್ಕೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಗೌರವ ಕರ್ಕೊಂಬನ್ನಿ. ನೀವು ಹೊರಗಡೆ ಕುಂಡ್ಲು ಕುಪ್ಪಳಿಸಿ ಬ್ಯಾಂಡ್ ಬಜಾ ಮಾಡಿ ಏನೋ ಮಾಡಿ, ಆದರೆ ಗಣಪತಿನ ಮಾತ್ರ ಅಗೌರವವನ್ನು ತೋರಿಸ್ಬೇಡಿ. ಆ ಗೌರವ ಕರ್ಕೊಂಡು ಹೋಗಿ ವಿಸರ್ಜನೆ ಮಾಡಿ, ಗೌರವ ಕರ್ಕೊಂಡು ನಮ್ಮನ್ನು ನಮಸ್ಕಾರ ಮಾಡಿ. ಆಮೇಲೆ ಇವಾಗಲೇ ಹೇಳ್ತಿದ್ದೀನಿ, ಬಕೀಟಲ್ಲಿ ಬಿಡಬೇಡಿ. ಆಕಾಶ ಬಿದ್ದು ಹೋಗಲಿ, ಭೂಮಿ ಎರಡಾಗಲಿ, ಬಕೀಟಲ್ಲಿ ಬಿಡಬೇಡಿ. ನೀವು ಪೂಜೆ ಮಾಡಿದಷ್ಟೂ ಅಕಸ್ಮಾತ್ ಅವನ ಕೈ ಮುರಿದೋಯ್ತು ಅಂದರೆ, ನಿಮ್ಮನೆ ಬಕೆಟಲ್ಲಿ ಇಟ್ಟಾಗ ಅವ್ನು ಮುರಿದಿದ್ದು ನಿಮಗೆ ಕಾಣಿಸ್ತಾ ಇರುತ್ತೆ, ಮನೇಲಿ ಕೈ ಮುರಿದೋಗುತ್ತೆ ಯಾರ್ದಾದ್ರೂ, ಹುಷಾರ್. ಯಾವ ಕಾಲಕ್ಕೂ ಅದನ್ನು ಗಿಡಕ್ಕೆ ಹಾಕ್ಬಿಡ್ಬೋದು. ನಮ್ಮ ತಾತನ ಕಾಲದಲ್ಲಿ ಇದು ಯಾವ ಶಾಸ್ತ್ರನೂ ಇಲ್ಲ. ಬಾವಿಲಿ ಹಾಕಿದ್ರೆ ಯಾರು ಇಳಿದೇ ಇರೋವಂಥ ಬಾವಿಲಿ ಹಾಕಬೇಕು. ಕಲ್ಯಾಣಿಲಿ ಹಾಕಿದ್ರೆ ಕ್ಷೇತ್ರದ ಕಲ್ಯಾಣಿಲಿ ಹಾಕಬೇಕು, ಇಲ್ಲ ನದಿಲೇ ವಿಸರ್ಜನೆ ಮಾಡಬೇಕು ಅಂತ ಹೇಳುತ್ತೆ. ಉಪ್ಪಲ್ಲಿ ಕೂಡ ಹಾಕಬಾರ್ದು. ಬಾಂಬೆ ಅವ್ರಿಗೂ ಗೊತ್ತಿಲ್ಲ ಪಾಪ, ಎಲ್ಲ ಸಮುದ್ರ ಇದೆ ಅಂತ ಸಮುದ್ರಕ್ಕೆ ಹಾಕ್ತಾರೆ. ಲವಣಂ ಕಾರ್ಯಸಿದ್ಧಿ ಅಲ್ಲ, ಮೋಕ್ಷಕಾರಕ. ಎಷ್ಟೋ ಜನ ಮುಕ್ತಿನ ಕಳಿಸ್ಬಿಡ್ತಾನೆ. ಯಾವತ್ತು ಉಪ್ಪಲ್ಲಿಟ್ಟರೆ ಋಣ ಸಾಲದವ್ರಾಗ್ತೀವಿ. ಅದಕ್ಕೆ ಗಣಪತಿ ವಿಸರ್ಜನೆ ಹೀಗೇ ಇರಬೇಕು ಅನ್ನೋ ಕ್ರಮ ಇದೆ. ಸೊ ಇದನ್ನೆಲ್ಲ ಮಾಡಿಕೊಂಡಾಗ ಗೌರಿ ಗಣೇಶನ ಸಮೇತ ಇಟ್ಟರೆ ಗೌರಿನ ಮೇಲಿಡಬೇಕು, ಗಣಪತಿನ ಕೆಳಗಿಡಬೇಕು. ಯಾವ ಕಾಲಕ್ಕೂ ವಿಶೇಷವಾಗಿರೋ ಸಂದರ್ಭದಲ್ಲಿ ಗೌರಿಗೆ ಹಾಕಿರೋ ಗೆಜ್ಜೆ ವಸ್ತ್ರನ ಎಲ್ಲರೂ ಮಾಂಗಲ್ಯ ಕಟ್ಕೊಳ್ಳಿ ಹೆಣ್ಮಕ್ಳು. ಗಣೇಶನ್ಗೆ ಹಾಕಿರೋ ಕಾಯಿನ್ನ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಗಂಡಸರು ಅನ್ನೋದು ಬಹಳ ಮುಖ್ಯ. ಸರಿ ಗುರುಜಿ, ಕೊನೆಯದಾಗಿ ಚಂದ್ರನ ದರ್ಶನ ಆದಂತಹ ಸಂದರ್ಭದಲ್ಲಿ ದೋಷ ಪರಿಹಾರಕ್ಕೆ ಏನಿದೆ? ಶಮಂತಕಮಣಿ ಕತೆ ಬಹಳ ಮುಖ್ಯ. ಏನು ಅಂದರೆ ಶಮಂತಕಮಣಿ ಕಥೆನೇ ಇದೆ. ಧರ್ಮಸ್ಥಳದ ಹಾಡು ಎದ್ದೇಳು ಮಂಜುನಾಥ ಅಂತ ಇದೆಯಲ್ಲ, ಆ ಕಾಲದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡಿದ. ಅದರಲ್ಲಿ ಶಮಂತಕಮಣಿ ಭಾದ್ರಪದ ಚೌತಿ ಎಂದು ಕೃಷ್ಣನ ಕಥೆಯನ್ನು ಓದು ಅಂತ ಹೇಳ್ತಾನೆ. ಆ ಕತೆ ಓದ್ರೇ ಸಾಕು. ಶಮಂತಕಮಣಿ ಅಂದರೆ ಯಾವತ್ತು ನೋಡ್ಬಿಡ್ತೀರಾ ಅವತ್ತೇ ತಕ್ಷಣ ಓದಬೇಕು. ಯಾರು ಓದೋಕ್ಕಾಗಿಲ್ವಾ ಆ ಕ್ಯಾಸೆಟ್ ಅದು ತೊಗೊಂಡು ಹಾಕ್ಕೊಳ್ಳಿ, ಇಲ್ವಾ ಯಾರನ್ನಾದ್ರೂ ಕೇಳ್ಬಿಟ್ಟು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳಿ. ಇದನ್ನು ಮಾಡಿದಾಕ್ಷಣಕ್ಕೆ ಫಸ್ಟ್ ಕ್ಲಾಸ್ ಅನ್ಕೋಬೇಡಿ. ಎಷ್ಟು ದೊಡ್ಡದಾಗೋದು ಚಿಕ್ಕದಾಗ್ಬೋದೇ ಹೊರತು ತಪ್ಸಕ್ಕೆ ಸಾಧ್ಯ ಇಲ್ಲ. ಹಾಗೇನ್ಬಿಟ್ಟು ಹಠ ಮಾಡಿಬಿಟ್ಟು ನೋಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಎಲ್ರಿಗೂ ವಿಶೇಷವಾಗಿರೋದು ಏನು ಅಂದರೆ, ಈ ಸಲ ಭಾಳ ಜ್ಞಾಪಕ ಇಟ್ಕೊಳ್ಳಿ. ನೀರ ಹತ್ರ ಹುಷಾರ್. ಇಡೀ ಭೂಮಂಡಲದ ಎಲ್ಲ ಜಲ ಪರಿವರ್ತನೆ ಮಾಡ್ಕೊಳ್ಳೋಕೆ ಅವಕಾಶಗಳು. ನಾವು ಈ ರಾಷ್ಟ್ರದಲ್ಲಿ ಈ ದೇಶವನ್ನು ಸುಭಿಕ್ಷವಾಗಿಡ್ತಕ್ಕಂಥ ಅವಕಾಶ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಮತ್ತೊಮ್ಮೆ ಸುವರ್ಣ ಮುಖಾಂತರ, ವೀಣಾ ಮುಖಾಂತರ, ನಮ್ಮ ಮುಖಾಂತರ ನಿಮಗೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಭಗವಂತ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡ್ತಾ ಇದ್ದೀವಿ. ತುಂಬಾ ಧನ್ಯವಾದಗಳು ಗುರುಜಿ, ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದ. ಇದಾಗಿತ್ತು ಇವತ್ತಿನ ಗಣೇಶ ಮಹಿಮೆ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.